ಆಕಾಶವಾಣಿ ಧಾರವಾಡ. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ. ಪ್ರಗತಿಪರ ರೈತ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಚಳ್ಳಕೆರೆಯ ಆರ್.ಎ. ದಯಾನಂದ ಮೂರ್ತಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್. ನಂಬಿ ಕೆಟ್ಟವರಿಲ್ಲವೋ, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು, ನಂಬಿ ಕೆಟ್ಟವ. ಆತ್ಮೀಯ ಕೇಳುಗರೆ, ನಾವು ಸಮಾಜಮುಖಿಯಾಗಿ ಬದುಕಬೇಕು ಅಂತಂದ್ರೆ ಸಾಕಷ್ಟು ದಾರಿಗಳಿವೆ. ನಾವು ಜೀವನ ಇರೋದೇ ಕೊಡೋದಕ್ಕಾಗಿ ಅನ್ನೋದನ್ನು ಯಾವಾಗಲೂ ಕೂಡ ನಾವು ಮರಿಬಾರದು. ಇವತ್ತು ನಮ್ಮ ಜೊತೆಗೊಬ್ಬ ಹಿರಿಯ ಯಶಸ್ವಿ ರೈತರು ಮತ್ತೆ ಯಶಸ್ವಿ ಸಮಾಜ ಸೇವಕರು ಮತ್ತು ವೈಯಕ್ತಿಕವಾಗಿ ಸಾಕಷ್ಟು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾದಂಥವರು. ಬಹಳ ಪ್ರಮುಖವಾಗಿ ಅಂತಂದ್ರೆ ಈ ಅರಣ್ಯ ಕೃಷಿಯನ್ನ ಅತ್ಯುನ್ನತವಾಗಿ ಪ್ರಯೋಗಶೀಲತೆಯಿಂದ ತಮ್ಮ ಹೊಲದಲ್ಲಿ ಸಾಕಷ್ಟು ರೈತರು ಅದನ್ನು ಅನುಸರಿಸುವ ಮೂಲಕ ಮಾರ್ಗದರ್ಶಿಯಾಗಿ ಬೆಳೆಸಿದಂಥವರು. ಮತ್ತೆ ಮುಖ್ಯವಾಗಿ ಅವರು ಸಾಕಷ್ಟು ವಿಸ್ತೃತ ಅನುಭವ ಇಟ್ಟುಕೊಂಡು ಸಮಾಜದೊಳಗ ತಮ್ಮನ್ನು ತಾವು ಏನಾದರೂ ಮಾಡಿ ಒಂದು ಸಾಧನೆಗೆ ಮತ್ತೊಬ್ಬರನ್ನ ಪ್ರೇರೇಪಿಸಬೇಕು ಅಂತ ಹೇಳಿ ಅಹರ್ನಿಸಿ ಪ್ರಯತ್ನ ಪಟ್ಟಂತವರು ಅವರೇ ಶ್ರೀಯುತ ಆರ್.ಎ. ದಯಾನಂದ ಮೂರ್ತಿ ಅವರು, ಚಳ್ಳಕೆರೆಯವರು. ಅವರನ್ನ ಒಬ್ಬ ಪ್ರಗತಿಪರ ರೈತರು, ಸಮಾಜ ಸೇವಕರು ಮತ್ತೆ ಮುಖ್ಯವಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಏನಾದರೂ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡುವಂತವರಿಗೆ ಪ್ರೇರೇಪಣೆ ಮಾಡಿದಂಥವರು ದಯಾನಂದ ಮೂರ್ತಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ದಯಾನಂದ ಮೂರ್ತಿ ಅವರೇ. ನಮ್ಮ ಕೇಳುಗರಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ, ಪ್ರಗತಿಪರ ರೈತ, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು, ದೇವರಮರಿಕುಂಟೆ. ನನ್ನ ಸ್ವಂತ ಊರು ಹಿರಿಯೂರು ತಾಲೂಕು, ರಂಗೇನಹಳ್ಳಿ. ನೋಡ್ರಿ, 1,000 ಅಡಿಕೆ ಮರಗಳು, 1,000 ಬಾಳೆ, ದಾಳಿಂಬೆ 750, ಮಿಶ್ರ ತಿಳೆ ತೆಂಗಿನ ಮರಗಳು 750 ಇದೆ, ಮಾವಿನ ಮರಗಳು 180 ಇದೆ, 50 ಸಪೋಟ, 50 ಕ್ರಿಕೆಟ್ ಬಾಲ್, ಹಲಸಿನ ಮರಗಳು 75, ನಿಂಬೆ 25, ಮಲ್ಲಿಗೆ 25, ಬಿಕ್ಕೆ ಮರ 75, ನೇರಳೆ, ಜಂಬು ನೇರಳೆ, ಧೂಪದಾಳು, ಒಡಿಸ್ಸಾ, ವೆಂಗುರುಳು 25, ಗೋಡಂಬಿ ಗಿಡಗಳು 25, ಪಪ್ಪಾಯಿ, ಸೀತಾಫಲ, ರಾಮಫಲ, ಅಂಜೂರ್. ಅಂದ್ರೆ ಇವುಗಳ ಮಧ್ಯೆ ಸಾಕಷ್ಟು ಟೊಮ್ಯಾಟೊ, ಚೆಂಡು ಹೂವ, ರಾಗಿ ಮತ್ತೆ ಬದುಗುಂಟ 25ಕ್ಕೂ ಹೆಚ್ಚು ನುಗ್ಗೆ ಮರಗಳನ್ನು ಬೆಳೆಸಿರಿ. ಅಂದ್ರೆ ಅರಣ್ಯ ಮರಗಳು ಕೂಡ ಸಾಕಷ್ಟಿದೆ. 100ಕ್ಕೂ ಹೆಚ್ಚು ಹೆಬ್ಬೇವಿದೆ, 100 ಸಿಲ್ವರ, 100 ತೇಗ, 50 ಶ್ರೀಗಂಧ, 20 ರಕ್ತಚಂದನ, 50 ಹುಣಸೆ, 25 ನೆಲ್ಲೆ, ಜತ್ರೂಪ, ಹೊಂಗೆ, ಬೇವು, ಸೀಮರೋಬ, ಕತ್ತಾಳೆ. ಇವೆಲ್ಲ ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ. ಹೇಗೆ ಇಷ್ಟು ಒಂದು ಅರಣ್ಯ ಕೃಷಿ ಆಯಿತು, ಅಂದ್ರೆ ಸಮಗ್ರ ಕೃಷಿ ಆಯಿತು, ಸಾವಯವ ಕೃಷಿ ಆಯಿತು, ಹಿಂಗೆ ಯಶಸ್ವಿ ಆಗ್ಲಿಕ್ಕೆ ಏನ್ ಕಾರಣ? ಇಷ್ಟೆಲ್ಲ ಮಾಡ್ಲಿಕ್ಕೆ ನಿಮ್ ಒಬ್ಬರಿಗೆ ಹೆಂಗ್ ಸಾಧ್ಯ ಆಯಿತು ದಯಾನಂದ ಮೂರ್ತಿ ಅವರೇ? ನಿರುದ್ಯೋಗನೇ ನನಗೆ ಯಶಸ್ವಿಯಾಗ ಕಾರಣ. ಯಾಕಂದ್ರೆ ನಾನು ಪದವಿ ಮುಗಿಸ್ಕೊಂಡ್ಮೇಲೆ ಜಾಬ್ಗೋಸ್ಕರ ಎಲ್ಲಿ ಅಲೆದಾಡಲಿಲ್ಲ. ನಾನು ಏನ್ ಮಾಡಲಿ ಅಂತ ಯೋಚನೆ ಮಾಡಿದಾಗ ಪದವಿ ಮುಗಿತು, ರಜಾ ಬಂದು, ಸರಿ ಅಂತೇಳಿ ನಾನು ನೇರವಾಗಿ ಬೆಂಗಳೂರು ಪಟ್ಟಣಕ್ಕೆ ಸೇರ್ಕೊಂಡೆ. ಅಲ್ಲಿ ಹೋಗ್ಬಿಟ್ಟು 4-6 ಕಡೆ ತಿರುಗಾಡಿದಾಗ ನನಗೆ ಜಾಬ್ ಕೇಳಿದಕ್ಕೆ ಸೆಕ್ಯೂರಿಟಿ ಕೆಲಸ ಮಾಡ್ತೆ ಅಂತ ಕೇಳೋರು. ತಪ್ಪೇನಿಲ್ಲ, ಇದೊಂದು ಒಳ್ಳೆ ಸೇವೆ ಅಂದ್ಕೊಂಡು ನಾನು ಒಪ್ಕೊಂಡೆ. ಅವಾಗ ತಾಜ್ ಗ್ರೂಪ್ ಅಲ್ಲಿ ನನಗೆ ಒಳ್ಳೆ ಸೆಕ್ಯೂರಿಟಿ ಕೆಲಸ ಕೊಟ್ಟರು. ಅಲ್ಲಿ ಸುಮಾರು 1 ತಿಂಗಳು 18 ದಿನ ಕೆಲಸ ಮಾಡಿದೆ. ಅಲ್ಲಿ ನನಗೆ ಒಳ್ಳೊಳ್ಳೆ ಸ್ನೇಹಿತರು ಪರಿಚಯ ಆದ್ರು. ಹಿರಿಯೂರು ತಾಲೂಕು ಯರಬಳ್ಳಿ ರವಿ ಸರ್ ಅನ್ನೋರು ಒಬ್ರು ಪರಿಚಯ ಆದ್ರು. ಅವರು ಇಲ್ಲ, ಒಂದ್ ಕೆಲಸ ಮಾಡಿ, ನೀವು ನನ್ನ ಜೊತೆ ಬಂದ್ಬಿಡಿ, ನಿಮ್ಗೆ ಇದಕ್ಕಿಂತ ಉತ್ತಮವಾದ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಓಕೆ ಅಂತ ಹೇಳಿದೆ. ಅಲ್ಲಿಂದ ನನಗೆ 1 ವಾರ ಟೈಮ್ ಕೊಟ್ರು. ಆ ಟೈಮ್ ನಲ್ಲಿ ನಾನು ಊರಿಗೆ ಬಂದು ನನಗೇನ್ ಬೇಕು ಅದನ್ನೆಲ್ಲ ತಗೊಂಡು ಮತ್ತೆ ಬೆಂಗಳೂರಿಗೆ ಅವ್ರು ಹೇಳಿದ ಜಾಗಕ್ಕೆ ಅಡ್ರೆಸ್ ಹೋದೆ. ಅಲ್ಲಿ ಹೋದಾಗ ಡೈರೆಕ್ಟ್ 5 ಸ್ಟಾರ್ ಹೋಟೆಲ್, ದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನನ್ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡೋಗ ಅಧಿಕಾರಿಗಳೆಲ್ಲ ಮುಂದೆ ನಿಲ್ಲಿಸಿದ್ರು. ನಮ್ಗೆ ವಾಕಿಂಗ್ ಸ್ಟೈಲ್ ತೋರಿಸಿ ಮಾಡು ಅಂದ್ರು. ಅದನ್ನ ಮಾಡಿದೆ. ಸೆಲೆಕ್ಟ್ ಹೊಡ ತೋರಿಸಿ ಅಂದ್ರು. ಸೆಲೆಕ್ಟ್ ಹೊಡೆದು ತೋರಿಸಿದೆ. ಆಮೇಲೆ ನನ್ನ ಮಾತುಗಳಲ್ಲಿ ಹಂಗೆ ಗಮನಿಸಿದ್ರು. ಅವರೆಲ್ಲ ಕೇಳ್ಕೊಂಡು ಡನ್ ಅಂದ್ರು. ಒಳ್ಳೆ ಮಿಲಿಟರಿ ಮ್ಯಾನ್ ಆಗಿದೆಯಲ್ಲ ನೀನು, ನಮ್ಗೆ ನಿಮ್ಮಂತರ ಬೇಕಾಗಿದೆ. ನಮ್ಮ ಹೋಟೆಲ್ ಎಕ್ಸ್ಮೆನ್ ಗಳೆಲ್ಲ ನಾವು ಅಪಾಯಿಂಟ್ ಮಾಡ್ಕೊಳ್ಳೋದು, ಅವ್ರನ್ನೇ ತಗೊಳ್ಳೋದು. ನಾವು ಆರ್ಡಿನರಿ ಆ ಪೀಪಲ್ಸ್ ಯಾರು ನಾವು ತಗೊಳ್ಳೋದು. ಬಟ್ ಎಲ್ಲ ಒಂದ್ ಕಡೆಗೆ ನೀವು ಲಕ್ಕಿ ಪರ್ಸನ್ ಅಂತ ಕಾಣಿಸುತ್ತೆ, ನಾವು ನಿಮ್ಗೆ ಸೆಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಅಲ್ಲಿಂದ ನಮ್ಗೆ ಜಾಬ್ ಕೊಟ್ರು. ಅಲ್ಲಿಂದ ನಾನು ಸುಮಾರು 98ರಿಂದ ನಾನು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಟಾಟಾ ಗ್ರೂಪ್, ರತನ್ ಟಾಟಾ ಅವರು ಸಮೇತ ನಾನು ಅವ್ರಿಗೆ ಕೂಡ ಸರ್ವಿಸ್ ಕೂಡ ಮಾಡಿದ್ದೀನಿ. ಅದೊಂದು ಗ್ರೇಟ್. ಎಷ್ಟು ವರ್ಷ ಇದ್ರಿ ಅಲ್ಲಿ? ಸುಮಾರು ಒಂದು 4-5 ವರ್ಷ ಕೆಲಸ ಮಾಡಿದೆ.
ಅಲ್ಲಿ ಕೆಲಸ ಮಾಡ್ಕೊಂಡೆ, ಒಳ್ಳೆ ಹೆಸರು ಮಾಡ್ಕೊಂಡೆ, ಒಳ್ಳೆ ಸರ್ಟಿಫಿಕೇಟ್ ಕೊಟ್ರು. ಮತ್ತೆ ಆ ದುಬೈಗೆ ಅವಕಾಶ ಮಾಡಿಕೊಟ್ರು. ನಿಮಗೆ ದುಬೈ ನೀವು ಅಲ್ಲಿಗೆ ಕಳಿಸ್ಕೊಡ್ತೀವಿ, ನೀವು ಅಲ್ಲಿ ಹೋಗಿ ಒಂದು 8-10 ವರ್ಷ ಕೆಲಸ ಮಾಡಿ ಒಳ್ಳೆ ದುಡಿಮೆ ಇದೆ, ನಿಮಗೆ ಶೂಟಬಲ್ ಆಗ್ತೀರಾ ಅಂದ್ರು. ಮನೇಲಿ ತಂದೆ ತಾಯಿ ವಯಸ್ಸಾಗಿತ್ತು, ಅವ್ರನ್ನ ಕೇಳಿದೆ, ಬೇಡಪ್ಪ ನೀನು ಬೆಂಗಳೂರಿಗೆ ಹೋಗೋದು ಬೇಡ, ನಮ್ ಕಣ್ ಮುಂದಿದ್ಬಿಡು, ನಾವೇ ನಿಮಗೆ ದುಡ್ಡು ಹಾಕ್ತೀವಿ ಅಂದ್ರು. ಸರಿ, ಅವ್ರ ಮಾತು ನಾವು ಮೀರಬಾರ್ದಲ್ವಾ, ಸರಿ ಅನ್ಕೊಂಡು ಸರಿ ಸದ್ಯಕ್ಕೆ ಬೆಂಗಳೂರಲ್ಲೇ ನಾನು ಓಡಾಡ್ಕೊಂಡಿರ್ತೀನಿ ಅಂತೇಳಿ ಬೆಂಗಳೂರಲ್ಲೇ ಕೆಲಸ ಕಂಟಿನ್ಯೂ ಮಾಡಿದೆ. ನೀವು ಕೆಲಸ ಮಾಡ್ತಾ ಮಾಡ್ತಾ ಕೊನೆಗೆ ನೀವು ಕೃಷಿಗೆ ಮುಖ ಮಾಡಿದ್ದೆ ಯಾವಾಗ? ಯಾಕಂದ್ರೆ ಚಳ್ಳಕೆರೆ ಅಂತ ಊರು, ಅಲ್ಲಿ ನೀರಾವರಿ ಅನುಕೂಲ ಇಲ್ಲ, ಮಳೆ ಆಧಾರಿತ ಒಂದು ಬೆಳೆ ಬೆಳಿಬೇಕು. ಅಂಥದ್ರೊಳಗ ನೀವು ಈ ಕೃಷಿ ಕಡೆ ಮುಖ ಮಾಡಿದ್ದು ಹೇಗೆ? ನಾನು 5 ಸ್ಟಾರ್ ಹೋಟ್ಲಲ್ಲಿ ಸಂತೋಷವಾಗಿದ್ದೆ. ಆಕ್ಚುಲಿ ಹೇಳ್ಕೊಂಡ್ರೆ ನಾವು ಈ ಭಾರತ ದೇಶದ ಪ್ರಧಾನಮಂತ್ರಿ ತರ ಇದ್ದೆ ನಾನಲ್ಲಿ. ಯಾಕಂದ್ರೆ ನಮ್ದೇ ಅಲ್ಲ, ಅಷ್ಟೊಂದು ನಾವು ಅಟ್ರಾಕ್ಷನ್ ನಲ್ಲಿ ನಾವು ಕೆಲಸ ಮಾಡಿ ನಾವು ಅವ್ರ ಹತ್ರ ಗುಡ್ ಜಾಬ್ ಅನಿಸ್ಕೊಂಡ್ವಿ. ಹಾಗಾಗಿ ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದಾಗ ನಮ್ಮ ರಾಹುಲ್ ದ್ರಾವಿಡ್ ಅವರದು ಮದುವೆ ಆಯ್ತು ಬಾಂಬೆಯಲ್ಲಿ. ರಿಸೆಪ್ಷನ್ಗೆ ಅದೆಲ್ಲ ಬೆಂಗಳೂರಲ್ಲೇ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಇಟ್ಕೊಂಡ್ರು. ಅದನ್ನೆಲ್ಲ ನಮಗೂ ಜವಾಬ್ದಾರಿ ಕೊಟ್ರು. ಅದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ತಿರುಗಿ ಮಾರನೇ ದಿನದಲ್ಲೇ ನಾನು ಕೆಲಸ ಬಿಟ್ಟು ನಾನು ಚಳ್ಳಕೆರೆ ಬಂದು ಸೇರ್ಕೊಳ್ಬೇಕಾಗ ಸಂದರ್ಭ ಬಂತು. ಕಾರಣ ಇಷ್ಟೇ, ನಮ್ಮ ತಂದೆ ತಾಯಿಗೂ ವಯಸ್ಸಾಗಿತ್ತು. ಮೇಲೆಗೆ ನಮ್ಮ ಮನೆಯವರು ಟಿ ಶಾರದಮ್ಮ ಅಂತೇಳಿ ಅವರ ರಂಗವನಹಳ್ಳಿಯಲ್ಲಿ ಟೀಚರ್ ಇದ್ದಾರೆ. ಅವ್ರ ತಂದೆ ತಾಯಿನೂ ಅವ್ರಿಗೂ ಸುಮಾರು ಅಲ್ಲಿ 95-98 ವರ್ಷ. ತಂದೆ ತಾಯಿಗೆ ಅವರು ತುಂಬಾ ಏಜ್ ಆಗಿತ್ತು, ಅವ್ರಿಗೂ ಸ್ವಲ್ಪ ಅನಾರೋಗ್ಯ ಇತ್ತು. ಹಾಗಾಗಿ ಅವ್ರಿಗೂ ನೋಡ್ಕೊಳ್ಳೋರು ಇಲ್ಲ, ನಮ್ಮ ಕಡೆ ನೋಡ್ಕೊಳ್ಳೋರು ಇಲ್ಲ. ಹಾಗಾಗಿ ನಾನು ಬಂದು ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಅಲ್ಲೇ ಸುಮ್ಮನೆ ಯಾಕಿರ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಯೋಚನೆ ಮಾಡಿದಾಗ ನಾವಲ್ಲಿ ಡಿ ಸುಧಾಕರ್ ಅಂತ ಹೇಳ್ಬಿಟ್ಟು ಈಗ ಸಾಂಖ್ಯಿಕ ಮಂತ್ರಿ ಇದ್ದಾರೆ, ಚಿತ್ರದುರ್ಗ ಉಸ್ತುವಾರಿ ಮಂತ್ರಿಗಳು ಕೂಡ. ಅವರು ನಮ್ಮನ್ನೆಲ್ಲ ಗುರುತಿಸಿ, ನಮ್ಮ ಜೊತೆಗೆ ಇದ್ದು ಬಿಡ, ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ, ಸ್ಟಾರ್ ಹೋಟ್ಲಲ್ಲಿ ಬೇರೆ ಕೆಲಸ ಮಾಡಿ ಬಂದಿದೀಯಾ, ಚೆನ್ನಾಗಿದೆಯಾ ಹೈಟ್ ವೇಟ್ ಆಗಿ ಅಂದ್ರು. ಮತ್ತೆ ಅವ್ರ ಹತ್ರ ಸುಮಾರು ವರ್ಷ ಕೆಲಸ ಮಾಡಿದೆ. ಆ ಮಾರ್ಗದರ್ಶಿ ಪುಸ್ತಕದಲ್ಲಿ ಕೂಡ ಅವರು ಒಂದು ಅನಿಸಿಕೆ ಬರ್ಕೊಟ್ಟಿದ್ದಾರೆ. ಅಲ್ಲಿ ಮಾಡ್ಕೊಂಡು ಅವ್ರ ಜೊತೆಗೆ ಚೆನ್ನಾಗಿ ರಾಜಕಾರಣಿಗಳು ಮಾಡಿದ್ವಿ. ಬರ್ತಾ ನಮ್ಗೆ ಯಾಕೋ ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ ರಾಜಕೀಯ. ಹಂಗಾಗಿ ಯಾಕೋ ನನಗಿದು ಸರಿಯಾಗಿದೆ ಅನ್ನಿಸ್ತಿಲ್ಲ. ನಮ್ಮ ಮೈಂಡ್ಗೂ ಈ ರಾಜಕಾರಣ ಮೈಂಡಿಗೂ ಸ್ವಲ್ಪ ಬಹಳ ವಿಭಿನ್ನವಾಗಿತ್ತು. ಹಂಗಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಜಮೀನಿತ್ತು, ನಮ್ಮ ತಾಯಿ ಜಮೀನಿತ್ತು ದೇವರ ಮರಿಕುಂಟೆಯಲ್ಲಿ. ಅಲ್ಲಿ ಜಮೀನನ್ನ ಮಾಡ್ಬಿಡೋಣ, ಸುಮ್ನೆ ಎಲ್ಲದಕ್ಕಿಂತ ಇದೇ ಬೆಸ್ಟ್ ಅಲ್ವಾ. ನಾನು ಜಾಬು ಅಂದ್ರೆ ಹೆಂಗೆ ಅಂದ್ರೆ, ನಾನೀಗ ಚಿತ್ರದುರ್ಗ ಜಿಲ್ಲೆಯ ಒಳಗೆ ಮಹಾರಾಜ ಕಾಲೇಜ್ ಅಂತ ಇದೆ, ಮಹಾರಾಣಿ ಮಹಾರಾಜ ಕಾಲೇಜ್ ಅಂತ. ಅಲ್ಲಿ ನಾನು ಅಪರಾಧ ಶಾಸ್ತ್ರ ನಾನು ಓದಿದ್ದು, ಕ್ರಿಮಿನಾಲಜಿ ಅಂತ, ಸೈಕಾಲಜಿ, ಕ್ರಿಮಿನಾಲಜಿ, ಸೋಸಿಯಾಲಜಿ ಮತ್ತು ಲ್ಯಾಂಗ್ವೇಜ್ ಇರ್ತದೆ. ಅದನ್ನ ನೋಡಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ನನಗೆ ಒಂದು ಗುರಿ ಇತ್ತು. ಹಂಗಾಗ್ಬಿಟ್ಟು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ, ಒಳ್ಳೆ ಎಲ್ಲದ್ರಾಗೂ ಇದ್ದೆ. ಕ್ರಿಮಿನಾಲಜಿ ಓದಿದ್ವಿ, ಅದರೆಲ್ಲ ಆದ್ಮೇಲೆ ಅಪಾಯಿಂಟ್ಗಂತ ಇಂಟರ್ವ್ಯೂ ಹಾಕಿದ್ವಿ. ಒಳ್ಳೆ ಸ್ಪೋರ್ಟ್ಸ್ ಆಯಿತು, ಇಂಟರ್ವ್ಯೂನಲ್ಲೂ ಸಾಕಷ್ಟು ಆಯಿತು, ವೈವಾ ಆಯಿತು. ಅದೆಲ್ಲ ಇದು ಮಾಡಿದಾಗ ಕೆಲವರು ಕೊನೆ ಟೈಮ್ನಲ್ಲಿ ಸೆಲೆಕ್ಟ್ ಆಗೋ ಟೈಮ್ನಲ್ಲಿ ಕೆಲವೊಂದು ಸಮಥಿಂಗ್ ಅಲ್ಲಿ ನನಗೆ ಯಾಕೋ ಒಂಥರ ಬೇಸರ ತರಿಸಿದ್ರು. ಆಗ ನಾನೇನ್ ಮಾಡಿದೆ, ಇಲ್ಲ ನಾನು ಆ ರೀತಿ ಆದ್ರೆ ಆಗಲ್ಲ, ನನ್ನ ಪರ್ಫಾರ್ಮೆನ್ಸ್ ಇದೆ, ಆದ್ರೆ ನನ್ನ ವೈಯಕ್ತಿಕವಾಗಿ ಆಗಲಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರೆ. ತಿರ್ಗಾ ಒಂದು ವಾರದೊಳಗೆ ನನ್ನ ನೋಟಿಸ್ ಬೋರ್ಡ್ ನೋಡಿದಾಗ ನನಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರಲಿಲ್ಲ. ಬೇಡ ಬಿಡು ಪರವಾಗಿಲ್ಲ, ಈಗಲೂ ಸಬ್ ಇನ್ಸ್ಪೆಕ್ಟರ್ ಇದ್ದಂಗೆ ಇದನ್ನೆಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಂತ 5 ಸ್ಟಾರ್ ಹೋಟ್ಲಲ್ಲೇ ಮುಂದುವರೆದೆ. ಹಂಗಾಗಿ ಆ ಆಸೆನ ಇಲ್ಲಿ ತೀರಿಸ್ಕೊಂಡೆ. ಅದು ಮುಗಿಸ್ಕೊಂಡೆ. ಎಲ್ಲ ಮುಗಿದಾದ್ಮೇಲೆ ಊರಿಗೆ ಬಂದು ಕೃಷಿ ಅದೇ ಸುಧಾಕರ್ ಅವರನ್ನ ಕೇಳ್ಕೊಂಡಾಗ ಒಂದು ಕೊಳವೆ ಬಾವಿ ಕೊಟ್ರು. 2004ರಲ್ಲೇ ಕೊಟ್ರು ಫಸ್ಟ್ MLA ಆದಾಗ. ನಾವು ಅದನ್ನ ನೀರ್ ತೆಗೆದು ಕೃಷಿ ಮಾಡಕ್ಕೆ ಆ ಟೈಮ್ ಆಗ್ಲಿಲ್ಲ, ನನಗಿನ್ನೂ ಯೌವನ ಇತ್ತು. ಆಗ ಸ್ವಲ್ಪ ಓಡಾಟ, ರಾಜಕೀಯದಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಅವರಿಂದಲೇ 2009 ಓಡಾಡ್ಕೊಂಡು ಮಾಡಿದ್ವಿ. ಹಾಗಾಗಿ 2009-10ರಲ್ಲಿ ನಾನು ನೀರನ್ನ ಹೊರ ತೆಗೆದು ನಾನು ಈ ಸೌತೆಕಾಯಿ, ಹೂವು, ಅದ್ರ ಜೊತೆ ಕಡಲೆಕಾಯಿ, ಆಮೇಲಿಂದ ಸೂರ್ಯಕಾಂತಿ, ಆ ಟೈಮ್ ಚೆನ್ನಾಗಿತ್ತು, ಅದನ್ನ ಬೆಳ್ಕೊಂಡೆ. ಮೆಕ್ಕೆಜೋಳ ಬೆಳ್ಕೊಂಡೆ, ರಾಗಿ ಬೆಳ್ಕೊಂಡ್ವಿ. ತದನಂತರ ಹಂತವಾಗಿ ಸ್ವಲ್ಪ ಓಡಾಟ ಇತ್ತು ನನಗೆ. ಇದು ಕೃಷಿ ಬಗ್ಗೆ ಏನು ಅನುಭವ ಇರಲಿಲ್ಲ. ಕೃಷಿ ಬಗ್ಗೆ ನಾನು ತಂದೆರು ಅಂಬಾಲಪ್ಪ ಅಂತ ಹೇಳ್ಬಿಟ್ಟು, ನಮ್ಮ ತಂದೆರು ಅವರು ರಿಟೈರ್ಡ್ ಟೀಚರು, ಅವಾಗಿನ್ನೂ ಟೀಚರ್ ಅಲ್ಲೇ ಹೆಡ್ಮಾಸ್ಟರ್ ಆಗಿದ್ರು. ನಮ್ಮ ತಾಯಿ ಕೆಂಚಮ್ಮ ಅಂತ ಹೇಳಿ ಅವರು ಹೌಸ್ ವೈಫ್. ಆ ಸಂದರ್ಭದಲ್ಲಿ ನಾನು ಏನ್ ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ಕೃಷಿನೇ ಒಳ್ಳೇದು, ಮಣ್ಣಿನ ಮಗ ಅನ್ನಿಸ್ಕೋಬಹುದು, ದೇವೇಗೌಡರು ಅನ್ನಿಸ್ಕೊಂಡಂಗೆ, ಯಾಕೆ ಇದು ಮಾಡಬಹುದು, ಇದು ಯಾರಿಂದಲೂ ಏನೂ ಮಾಡಕ್ಕಾಗೋದಿಲ್ಲ. ನಾವು ಯಾವುದೇ ರಂಗ ಕೈ ಹಾಕಿದ್ರು ಕಾಲು ಎಳೆಯರಿರ್ತಾರೆ ಹೊರತುನು ನಮ್ಮನ್ನ ಪುಷಪ್ ಮಾಡಿ ಮೇಲೆತ್ತರು 5% ಸಿಗಬಹುದು ಅಷ್ಟೇ. ಇದಾರೆ ನಿಜವಾದ ಪ್ರಾಮಾಣಿಕವಾದ ವ್ಯಕ್ತಿ ನಾನು ಕಂಡಂಗೆ 10 ಜನ ನಾನು ಗುರುತಿಸಿದೀನಿ.
ಅಷ್ಟು ಪ್ರಾಮಾಣಿಕವಾದ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ನಾನು ಸಲ್ಯೂಟ್ ಹೊಡಿತೀನಿ. ನಾನು ಅವರಿಗೆ ಹೆಸರು ಹೇಳಕ್ ಒಬ್ರಲ್ಲ ಇಬ್ರಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಕೃಷಿನೇ ಬೋರ್ ಕೊಟ್ಟಾಗ ಆ ಬೋರನ್ನ 1.5 ಇಂಚ್ ನೀರು ಬಿತ್ತು. ಆ 1.5 ಇಂಚ್ ನೀರಲ್ಲೇ 1910 ಹೊರಡ್ಕೊಂಡು ಕೃಷಿ ಅಂತ ಮಾಡ್ಕೊಂಡ್ ಬಂದೆ. ಮತ್ತೆ ಆ ಕಡೆ ಈ ಕಡೆ ಸ್ವಲ್ಪ ನೋಡಿದಾಗ ಪಕ್ಕದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಯಾರೋ ತೋಟ ಅಡಿಕೆ ಹಾಕಿದಾರೆ, ನಾನೇ ಅಡಿಕೆ ಹಾಕಬಾರ್ದು. ಇನ್ಯಾರ್ದು ನೋಡಿದ್ರೆ ತೆಂಗು ಹಾಕಿದ್ರು, ನಾನೇ ತೆಂಗು ಹಾಕಬಾರ್ದು. ಇನ್ಯಾರೋ ಇಲ್ಲಿ ಮಾವಿನ ಗಿಡ ಹಾಕಿದ್ರೆ ನಾನೇ ಮಾವು ಹಾಕಬಾರ್ದು. ಇಲ್ಲಿ ಯಾರೋ 2 ಹಸು ಸಾಕಿದ್ರೆ ನಾನೇ ಸಾಕಬಾರ್ದು. ಮತ್ತೆಲ್ಲ ನೋಡಿದ್ರೆ ಇವ್ರು ಕೋಳಿ ಸಾಕಿದ್ರೆ ನಾನೇ ಕೋಳಿ ಸಾಕಬಾರ್ದು. ಏನೇನ್ ನೋಡಿದ್ನೋ ಅದೆಲ್ಲ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಏನ್ ನೋಡಿದ್ನೋ ಅದನ್ನ ಬಂದ್ ಮಾಡ್ತೀನಿ. ಹೌದು, ನೀವು ಅಂದ್ರೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಬಹಳ ಅನುಕೂಲ ಆಯ್ತು. ನೀವು ಅರಣ್ಯ ಕೃಷಿಯನ್ನು ಮಾಡಿದ್ರಿ. ಹೌದು ಸರ್. ಹಿಂಗಾಗಿ ನಿಮ್ದು ನೀರು ಹರಿದೇನೆ ನಿಮ್ಮ ಹೊಲದಲ್ಲೇ ಉಳಿತು. ಆಮೇಲೆ ಮುಖ್ಯವಾಗಿ ಆ ಮಣ್ಣಿನ ಫಲವತ್ತತೆ ಬೇಕಾದಂತ ಎರೆಹುಳು, ಕಾಂಪೋಸ್ಟ್ ಎಲ್ಲ ತಯಾರು ಮಾಡ್ಕೊಂಡ್ರಿ. ಹೌದು ಸರ್. ಮತ್ತೆ ಅವೆಲ್ಲ ಇರೋದ್ರಿಂದ ಬಹುಶಃ ನಿಮಗೆ ಈ ಬಹುಮುಖವಾಗಿ ಸಮಗ್ರ ಕೃಷಿಗೆ ನಿಮಗೆ ಬಹಳ ಒತ್ತು ಕೊಡ್ಲಿಕ್ಕೆ ಅನುಕೂಲ ಆಯ್ತು. ನೋಡ್ರಿ, ಸಿರಿಧಾನ್ಯದಿಂದ ಎಂತ ಒಂದು ಆದಾಯ ಪಡ್ಕೊಂಡಿದ್ದೀರಿ ನೀವು. ಆ ಒಂದು ಕತೆ ಎಲ್ಲ ಹೇಳ್ರಲ್ಲ. ಸಿರಿಧಾನ್ಯ ಅದು ನೋಡಿ, ಕನ್ನಡ ಪ್ರಭದಲ್ಲಿ ಒಂದು ಪೇಜ್ ಪೂರ್ತಿ ಬಂದಿದೆ. ಅಷ್ಟು ಚೆನ್ನಾಗಿ ಅದ್ರಾಗ ಇದು ಮಾಡಿದ್ದಾರೆ. ಆಮೇಲೆ ವಿಜಯ ಕರ್ನಾಟಕದಲ್ಲೂ ಸಮೇತ ನಾನು ಏನೇನ್ ತೋಟ ಮಾಡಿದೀವೋ ಅಂತೇಳಿ ಅಲ್ಲಿ ಒಬ್ಬ ಅಹೋಬಳಪತಿ ಅಂತೇಳಿ ವಿಜಯ ಕರ್ನಾಟಕ ವರದಿಗಾರರು ಕೂಡ ಇದ್ದಾರೆ. ಅವ್ರ ಮನೆ ಅಕಾಡೆಮಿ ಸದಸ್ಯರು ಕೂಡ ಆಗಿದ್ದಾರೆ. ಈಗ ಆಲ್ರೆಡಿ ರೀಸೆಂಟ್ ಆಗಿದ್ದಾರೆ ಚಿತ್ರದುರ್ಗದಲ್ಲಿ. ಅವರು ಸುಮಾರು ನನ್ನ ತೋಟಕ್ಕೆ 2-3 ಸರಿ ಬಂದಿದ್ರು. ಈ ಲೋಕಲ್ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಪತ್ರಕರ್ತರೆಲ್ಲ ಪತ್ರಿಕೆಯಲ್ಲಿ ಬರ್ದಿದ್ದಲ್ಲಿ ನೋಡಿ, ನಾವು ಒಂದ್ಸತಿ ಜಿಲ್ಲೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಸ್ನೇಹಿತರನ್ನ ಸಾಕಷ್ಟು ಜನ ಕರ್ಕೊಂಡ್ಬಂದು ಸುಮಾರು 1-2-3 ಗಂಟೆ ಸುತ್ತರ್ಕೊಂಡು ನೋಡ್ಕೊಂಡು ಏನೇನ್ ಮಾಡಿದೆ ಅಂತ ಎಲ್ಲ ನೋಡ್ಕೊಂಡು, ಅವರು ಕೂಡ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಾಕಷ್ಟು ವರದಿಗಳು ಮಾಡಿದ್ರು. ಈ ಸಿರಿಧಾನ್ಯಕ್ಕೆ ಗೊಬ್ಬರನು ಬಹಳ ಕಡಿಮೆ ಬೇಕು ಸರ್. ಸಿರಿಧಾನ್ಯ ಗೊಬ್ಬರ ಅವಶ್ಯಕತೆ ಇಲ್ಲ. ಹೌದಲ್ರಿ? ಸಿರಿಧಾನ್ಯಕ್ಕೆ ಗೊಬ್ಬರ ಅವಶ್ಯಕ, ನೀರು ಬಹಳ ಬೇಕಾಗಿಲ್ಲ. ನೀರು ಬೇಕಾಗಿಲ್ಲ. ಏನಂದ್ರೆ ಭೂಮಿ ಫಲವತ್ತಾಗಿರ್ಬೇಕು, ಸರಿಯಾಗಿ ಟೈಮಿಗೆ ಸರಿಯಾಗಿ ಬೇಸಾಯ ಮಾಡ್ಕೊಂಡಿದ್ರೆ ಆ ಮಣ್ಣಿನ ಗುಣಕ್ಕನೇ ಏನು 1 ಸಾರಿ ಅಥವಾ 2 ಸಾರಿ ಮಳೆ ಬಂದ್ರೆ ಸಾಕು. ಈ ಬಿತ್ತನೆ ಮಾಡಿದ ಮೇಲೆ 1 ಸಾರಿ, ಬಿತ್ತನೆ ಆದ ನಂತರ ಕಾಳು ಕಟ್ಟುವ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಸುಮಾರು ಮಳೆ ಬಂದ್ರು ಇದು ಆಕ್ಚುಲಿ 3.5-4 ತಿಂಗಳು ಬೆಳೆ. ಇದು ಕಡಿಮೆ ನೀರಲ್ಲಿ ಕಡಿಮೆ ವೆಚ್ಚ. ನೋಡಿ, ಎಕ್ಸಾಂಪಲ್ ತಗೊಂಡ್ರೆ 5 ಎಕರೆ ಜಮೀನು ಇದೆ ಅಂದ್ಕೊಡಿ. 5 ಎಕರೆ ಜಮೀನಿಗೆ ಸಿರಿಧಾನ್ಯ ಎಷ್ಟು ಬೇಕಾಗುತ್ತೆ? 8-10 ಕೆಜಿ ಬೀಜ ಆದ್ರೆ ಸಾಕು. ಮಿಲ್ಲೆಟ್, ಅದು ರಾಗಿ ಆಗಿರ್ಬೋದು ಅಥವಾ ಈ ನವಣೆ ಆಗಿರ್ಬೋದು ಅಥವಾ ಊದಲು, ಬರ್ಗು, ಸಾವೆ, ಸಾಮೆ, ಸಜ್ಜೆ, ಇವೆಲ್ಲ ಸಿರಿಧಾನ್ಯಗಳೇ. ಒಂದು 8-10 ಕೆಜಿ 5 ಎಕರೆಗೆ ಇಷ್ಟ ಸಾಕಾಗಿರೋದು. ಆ ಬೀಜದಲ್ಲಿ ನಾವು ಮರಳನ್ನ ಮಿಕ್ಸ್ ಮಾಡ್ಕೊಂಡು ನಾವು ಬೆದ್ಲಿ ಬಿತ್ತಬೇಕಾಗತ್ತೆ. ಮರಳನ್ನ ಮಿಕ್ಸ್ ಮಾಡಬಹುದು ಅಥವಾ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಗೊಬ್ಬರ ಎಳ್ಕೊಳುತ್ತೆ. ಮರಳನ್ನ ಮಿಕ್ಸ್ ಮಾಡ್ಕೊಂಡು 5 ಎಕರೆಗೆ 1 ಪ್ಯಾಕೆಟ್, ಈಗ ಗೊಬ್ಬರ ಹಾಕತಕ್ಕಂಥದ್ದು ಏನಂದ್ರೆ ಹಾಕೋದಿದ್ರೆ ಒಂದು ಪ್ಯಾಕೆಟ್ DAP ಅದು ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ. ಹಾಗಾಗಿ ಸಿರಿಧಾನ್ಯಗಳ ಜೊತೆಗೆ ಮರಳನ್ನ ಮಿಕ್ಸ್ ಮಾಡ್ಕೊಂಡು ಒಂದು 5 ಎಕರೆಗೆ 8-10 ಕೆಜಿ ಇನ್ನೂ ಉಳಿತದೆ ಬೀಜ. ಆ ರೀತಿ ನಾನು 45 ಕ್ವಿಂಟಲ್, ನಾನು 2022-23 45 ಕ್ವಿಂಟಲ್ ಬೆಳೆದು ಯಶಸ್ವಿ ಆಗ್ಬಿಡು. ಈ ಜಮೀನನ್ನ, ಈ ನವಣೆ ನೋಡ್ಲಿಕ್ಕೆ ಬೇರೆ ಬೇರೆ ತಾಲೂಕಿಂದ ಬಂದಿದ್ದಾರೆ. ಆ ಆರ್ಟಿಕಲ್ ನೋಡಿ ಬಂದ್ಬಿಟ್ರು. ಎಷ್ಟು ಎಕರೆ ನಿಮ್ದು? ವೀರೇಶ್ ಅಂತೇಳಿ ಒಬ್ಬ ಜರ್ನಲಿಸ್ಟ್ ಚಳ್ಳಕೆರೆಯಲ್ಲಿ, ಅವರು ಕೂಡ ಬಂದು ಅದನ್ನ ಸುದ್ದಿ ಮಾಡಿದ್ರು. ಎಷ್ಟು ಎಕರೆ ಜಮೀನಿದೆ ನಿಮ್ದು? ಸರ್, ನಂದು ಆಲ್ರೆಡಿ ಒಂದು 10 ಎಕರೆ ಜಮೀನಿದೆ. ಈಗ ಜಮೀನು ಬೇರೆ ಬೇರೆ ಕಡೆ ಇದೆ. ಸರಿ, ನಾನು ತೋಟ ಮಾಡ್ತಕ್ಕಂಥದ್ದು 10 ಎಕರೆ. ಅದ್ರ ಬಿಟ್ಕೊಂಡು ಬೆದ್ಲಿಗೆ ಬೇರೆ ಕಡೆ ಮತ್ತೆ 5 ಎಕರೆ ಇದೆ. ಆ ಬೆದ್ಲಿಗೆ ನೀರಾವರಿ ಬಿಟ್ಟು ಮಳೆ ಆಶ್ರಿತ ಜಮೀನಿಗೆ ಮತ್ತೆ ನಾನು 1 ವರ್ಷ ಕಡಲೆಕಾಯಿ ಹಾಕ್ತೀನಿ, 1 ವರ್ಷ ನವಣೆ ಹಾಕ್ತೀನಿ, 1 ವರ್ಷ ಸಜ್ಜೆ ಹಾಕ್ತೀನಿ, 1 ವರ್ಷ ಜೋಳ ಹಾಕ್ತೀನಿ, 1 ವರ್ಷ ಈ ಹೆಸರು ಹಾಕ್ತಿವಿ. ಅಂದ್ರೆ ನಾನು ಒಂದೇ ಬೆಳೆಗೆ ಸೀಮಿತ ಆಗೋದಿಲ್ಲ. ಯಾಕಂದ್ರೆ ಬಹುಮುಖ ಬೆಳೆಯನ್ನು ಬೆಳೆದಾಗ ಮಾತ್ರ ಅದು ಭೂಮಿಗೆ ಕೂಡ ಭೂಮಿಗೂ ಫಲವತ್ತತೆ ಸಿಗುತ್ತೆ, ಅದಕ್ಕೂ ಟೇಸ್ಟ್ ಸಿಗುತ್ತೆ. ಯಾಕಂದ್ರೆ ಮನುಷ್ಯ ನೋಡಿ, ಇವತ್ತು ಮನೆಯಲ್ಲಿ ಏನ್ ತಿಂತಾನೆ, ಇವತ್ತು ಮನೆಯಲ್ಲಿ ಇಡ್ಲಿ ಇದು ಮಾಡಿದ್ರೆ ನಾಳೆ ಅಮ್ಮ ಇಡ್ಲಿನೇ ಮಾಡಲ್ಲ, ನಾಳೆ ದೋಸೆ ಮಾಡಿರ್ತಾಳೆ, ಇನ್ನೊಂದು ಉಪ್ಪಿಟ್ಟು ಮಾಡಿರ್ತಾಳೆ. ಒಂದೇ ತಿಂತ ಇದ್ರೆ ಬೇಸರ ಆಗುತ್ತೆ. ಈಗ ಹಳ್ಳಿಗಾಡಿನ ಹೆಂಗಾಗ್ತದೆ, ಈ ಹಳ್ಳಿಗಾಡಿನಲ್ಲಿ ತಿಂಡಿ ಮಾಡೋಕಲ್ಲ, ಬರೀ ಮುದ್ದೆ ಅಂತ ಮಾಡ್ತಾರೆ. ಕೆಲವು ಕಡೆ ಮುದ್ದೆ ಮಾಡ್ತಾರೆ, ಕೆಲವು ಕಡೆ ರೊಟ್ಟಿ ಮಾಡ್ತಾರೆ, ಕೆಲವು ಕಡೆ ಚಪಾತಿ ಮಾಡ್ತಾರೆ. ಒಂದೇ ಮಾಡಿದ್ದೇನೆ ಮಾಡಲ್ಲ. ಒಂದಿನ ಮುದ್ದೆ ಮಾಡಿದ್ರೆ ಒಂದಿನ ಚಪಾತಿ ಮಾಡ್ತಾರೆ, ಒಂದಿನ ರೊಟ್ಟಿ ಮಾಡ್ತಾರೆ, ಇನ್ನೊಂದಿನ ಚಿತ್ರಾನ್ನ ಅಂತ ಮಾಡ್ತಾರೆ. ಭೂಮಿಗೂ ಕೂಡ ಮನುಷ್ಯನಿಗೆ ಯಾವ ರೀತಿ ಟೇಸ್ಟ್ ಬೇಕೋ ಅದೇ ರೀತಿ ಭೂಮಿಗೂ ಕೂಡ ಟೇಸ್ಟ್ ಬೇಕು. ಹಂಗಾಗಿ ನಾವು ಒಂದೇ ಬೆಳೆಗೆ ಸೀಮಿತ ಆಗಬಾರದು. ಹಂಗಾಗಿ ನಾವು ವಿಧವಾದ ಬೆಳೆಗಳನ್ನ ನಾವು ಬಿತ್ತಾ ಹೋದಾಗ ಆ ಭೂಮಿಗೆ ನಾವು ಬಿಡ್ತಕ್ಕಂಥ ಬೆಳೆಯ ಒಂದು ಗೊಬ್ಬರ, ಎಲೆ,
ಸೊಪ್ಪು, ದಂಟು, ಈ ಗೆದ್ದಲು ಅಂತಕ್ಕಂಥದ್ದು ಹಿಡಿದು ತಿಂದಾದ ನಂತರ ಅದು ಪುಡಿಯಾಗಿ ಗೊಬ್ಬರವಾಗಿ ಮಣ್ಣಲ್ಲಿ ಸೇರ್ಕೊಂಡು ಇನ್ನೊಂದು ವರ್ಷ ಮಳೆ ಬಂದು ಮತ್ತೆ ಮುಂಗಾರು ಮಳೆ ಬರೋ ಟೈಮ್ ಅಷ್ಟೊತ್ತಿಗೆ ಇದೆಲ್ಲ ಕೊಳೆತು ಗೊಬ್ಬರ ಆಗಿ ಅದರಲ್ಲಿ ಸಾವಿರಾರು ಕೋಟಿ ಜೀವಕಣಗಳು ಉತ್ಪತ್ತಿ ಆಗ್ತವೆ. ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ತವೆ. ಅವು ಇದ್ರೆ ಮಾತ್ರ ಭೂಮಿ ಫಲವತ್ತಾಗಿ ಅವಿದ್ರೇನೆ ಫಲವತ್ತಾಗೋದು. ಬಟ್ ನಮ್ಮ ರೈತರು ಅದನ್ನೆಲ್ಲ ಗಮನಿಸಲ್ಲ. ಏನು DAP ಹಾಕೋದು, ಕೆಮಿಕಲ್ ಹಾಕೋದು, ಕಳೆ ಜಾಸ್ತಿ ಆಯ್ತಂದ್ರೆ ಈ ಕಳೆನಾಶಕ ಹೊಡಿತಕ್ಕಂಥದ್ದು, ಹಿಂಗ ಮಾಡಿ 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 ಇವತ್ತು ಭೂಮಿಯನ್ನ ಬರಡ್ ಮಾಡಿ ಬೆಳೆನೇ ಬರ್ತಾ ಇಲ್ಲ. ಮನುಷ್ಯ ಏನಪ್ಪ ಸಾಲ ಮಾಡಿದೆ, ನಾನು ಭೂಮಿಗೆ ಹಾಕಿದೆ, ಬೆಳೆ ಬರಲಿಲ್ಲ, 50 ಚೀಲ ಕಡ್ಲೆಕ್ಕಾಗಿತ್ತು 10 ವರ್ಷದ ಮುಂಚೆ, ಆಮೇಲೆ ನೋಡಿದ್ರೆ ಬರೀ 7 ಚೀಲ 6 ಚೀಲ 10 ಚೀಲ ಆಗುತ್ತೆ, ನಾನು ಸಾಲ ಮಾಡಿಬಿಟ್ಟೆ ಅನ್ನೋದು ಆತ್ಮಹತ್ಯೆ ದಾರಿ ಹಿಡಿಯೋದು. ಆದ್ರೆ ನಾವು ಒಬ್ಬ ಪ್ರಗತಿಪರ ರೈತ ಅಂತೇಳಿ ನನಗೆ 2014ನೇ ಶಿವಮೊಗ್ಗ ಯೂನಿವರ್ಸಿಟಿ ನವಿಲೆ ಆ ಭಾಗದಲ್ಲಿ ಕೊನೆಗೆ ಒಂದು ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ ಅಂತ ನನಗೆ ಅವಾರ್ಡ್ ಮಾಡ್ತು. ನಾನು ಕೃಷಿ ಮಾಡಿದ್ದು 2010ರಲ್ಲಿ ಸ್ಟಾರ್ ಹೋಟ್ಲ್ ಬಿಟ್ಟು ಬಂದ ಮೇಲೆ ನೋಡ್ರಿ. 2014 ಅಂದ್ರೆ 4 ವರ್ಷಕ್ಕೆ ನಾನು ಹೆಂಗ್ ಮಾಡಿದೆ ಅಂದ್ರೆ ಮನೆ ಮಠ ಸೇರ್ಲಿಲ್ಲ, ಹಗಲು ರಾತ್ರಿ ಕೃಷಿ ತಪಸ್ಸಿನಂಗೆ ದುಡಿದ್ರಿ ನೀವು. ಹೌದು 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 ಹೌದು. ಸರ್ವಶ್ಯ ಮನೆಗಳು ಹಂಗೆ ಊಟ ನಿದ್ರೆ ಈ ಜಾಗ ಅವ್ರೇನ್ ಧ್ಯಾನ ಕೊಟ್ಕೊಂಡ್ರೆ ಮುಗದೇ ಹೋಯ್ತು. ಋಷಿಗಳು ತಪಸ್ಸು ಮಾಡಿದಂಗೆ ನೀವು ಕೃಷಿಗಳು ತಪಸ್ಸು ಮಾಡಿದ್ರಿ. ನಾವು ಕೂಡ ಕೃಷಿಯಲ್ಲಿ ಕೂಡ ತಪಸ್ಸು ಮಾಡಿ ಇವತ್ತು ಕೃಷಿಯಲ್ಲಿ ಕೃಷಿ ಋಷಿ ಅನ್ನೋ ಹಾಗೆ ಇವತ್ತು ಪ್ರಶಸ್ತಿ ಕೂಡ ಆಮದೇನು ಬೆಳೆದಿರಿ. ಆಮೇಲೆ ಮುಖ್ಯವಾಗಿ ನಿಮ್ದು ಅರಣ್ಯ ಮರಗಳ ಕಥೆ ಏನು ಸರ್? ಅರಣ್ಯ ಮರಗಳು ಸಾಕಷ್ಟು ಬಹಳ ಆಸಕ್ತಿ ತೆಗೆದುಕೊಂಡು ಬಹಳ ಬೆಳೆದಿರಿ ನೀವು. ಹೌದು. ಅದರಿಂದ ಲಾಭ ಏನು ಸರ್? ಅದರಲ್ಲಿ ಲಾಭ ಅದು ಹೇಳಕ್ ಹೋದ್ರೆ ಅಂಕಿಅಂಶಗಳು ಸಿಗೋದಿಲ್ಲ. ಸಮಯ ಬೇಕು, ತಾಳ್ಮೆ ಬೇಕು ರೈತನಿಗೆ. ನಮ್ಗೆ ಈಗಿನ ಕಾಲದಲ್ಲಿ ಹೆಂಗಾಯ್ತಂದ್ರೆ ಜಲ್ದಿ ಬಿತ್ತು ಬಿಡಬೇಕು, ಜಲ್ದಿ ಬೆಳೆ ಬರ್ಬೇಕು, ಜಲ್ದಿ ದುಡ್ಡು ನೋಡಬೇಕು. ಅದಲ್ಲ, ತಾಳ್ಮೆ ಇದ್ರೆ ಮಾತ್ರ ಏನಾದ್ರೂ ಒಂದು ಬೆಳೆ ಸಾಧನೆ ಮಾಡಕ್ ಸಾಧ್ಯ. ಹಾಗಾಗಿ ನಾನೇನ್ ಮಾಡಿದೆ, ನಾನು ಚಿಕ್ಕ ವಯಸ್ಸಲ್ಲೂ ಕೂಡ ಪರಿಸರವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಪರಿಸರನ ಉಳಿಸ್ತಕ್ಕಂಥದ್ದು, ಗಾಳಿ ಬೆಳಕಿಗೆ ಒತ್ತು ಕೊಡ್ತಕ್ಕಂಥದ್ದು, ಅರಣ್ಯ ಗಿಡಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ನನಗೆ ಬಹಳ ಒಂಥರ ಪರಿಸರ ಪ್ರೇಮಿ ಕೂಡ, ಮತ್ತೆ ಪ್ರಾಣಿ ಪಕ್ಷಿಗಳ ಪ್ರಿಯ ಕೂಡ ನಾನು. ಹಾಗಾಗಿ ನನಗೆ ಅದನ್ನೆಲ್ಲ ನೋಡ್ತಾ ಇದ್ದಾಗ ನಾನು ಬರೀ ರಾಗಿ, ಭತ್ತ, ಹೂವು, ಹಣ್ಣು ಇವನ್ನ ಬೆಳೆಯೋದ್ರ ಜೊತೆಗೆ ಅರಣ್ಯೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಬಂದಾಗ ಅದಕ್ಕೆ ನನಗೆ ಸ್ಫೂರ್ತಿ ಕೂಡ ಸಾಲುಮರದ ತಿಮ್ಮಕ್ಕ ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ನಾನೇನ್ ಮಾಡಿದೆ, ಇಲಾಖೆ ಹತ್ರ ಹೋದೆ, ಅರಣ್ಯ ವಿಚಾರ ಅಲ್ಲಿಗೆ ಹೋದೆ. ಅರಣ್ಯ ಇಲಾಖೆ ಹೋದಾಗ ಸರ್ ನಿಮ್ಗೊಂದು ಪಾಣಿ ಕೊಟ್ಬಿಡಿ, ನಿಮ್ದೊಂದು ಫೋಟೋ ಕೊಡಿ, ಒಂದು ಬ್ಯಾಂಕಿಂದೊಂದು ಜೆರಾಕ್ಸ್ ಕೊಡಿ, ನಾವೇ ನಿಮಗೆ ಗಿಡಗಳು ಕೊಡೋದ್ರ ಜೊತೆ ದುಡ್ಡನ್ನು ಕೊಡ್ತೀವಿ ಮೇಂಟೆನೆನ್ಸ್ಗೆ ಅಂತ. ನನಗೆ ಇನ್ನೂ ಖುಷಿ ಆಗ್ಬಿಡ್ತು. ಅವಾಗ ನಾನೇನ್ ಮಾಡಿದೆ, ಸರ್ ನನಗೊಂದು 1000 ಬೇಕು ಅಂತ ಕೇಳಿದೆ. ಅಲ್ಲಿಗೆ ಆಕ್ಚುಲಿ ಒಂದು ರೈತನಿಗೆ ಇರ್ತಕ್ಕಂಥದ್ದು 400 - 500 ಸಸಿ. ಬಟ್ ಎಲ್ಲ ಒಂದ್ ಕಡೆಗೆ ನೋಡಪ್ಪ ಈತ ಒಳ್ಳೆ ವಿದ್ಯಾವಂತ ಇದ್ದಾನೆ, ಎಲ್ಲ ಬಿಟ್ಟು ಕೃಷಿ ಮಾಡ್ತೇನೆ ಅಂತ ಹೇಳ್ತಾರೆ. ಇವ್ರ ಪತ್ರಿಕೆಯಲ್ಲೂ ಕೂಡ ನಾನು ಇವರ ಸಾಕಷ್ಟು ನಾನು ಓದಿದ್ದೀನಿ ಅಂತೇಳಿ ಸರ್ 1000 ಸಸಿ ಕೊಟ್ರು. ಅದರಲ್ಲಿ 100 ಹೆಬ್ಬೆ ಕೊಟ್ರು, 100 ಸಿಲವರ ಕೊಟ್ರು, 100 ಶ್ರೀಗಂಧ ಕೊಟ್ರು, 100 ರಕ್ತಚಂದನ ಕೊಟ್ರು, 100 ನುಗ್ಗೆ ಕೊಟ್ರು, 100 ವಂಗೆ ಕೊಟ್ರು, 100 ಬೇವು ಕೊಟ್ರು, ಆಮೇಲೆ 100 ಹುಣಸೆ ಕೊಟ್ರು. ಅವ್ರಿಗೆ ಏನು ಕೊಟ್ರು ಬೇಡ ಅಂದಿಲ್ಲ. ಬಟ್ ನಾನು ಲಾಭದಾಯಕ ದೃಷ್ಟಿಯಿಂದ ನಾನು ಮಾಡಲಿಲ್ಲ. ಖಂಡಿತ ಇವತ್ತು ಕೂಡ ಅರಣ್ಯ ಬೆಳಿಬೇಕು ಅಂತ ನಿಮ್ದು ಆಸೆ. ಅರಣ್ಯ ಬೆಳಿಬೇಕು, ಗಿಡ ಮರಗಳನ್ನ ಬೆಳಿಬೇಕು, ಪರಿಸರವನ್ನ ಉಳಿಸಬೇಕು. ಏನು ಯಾಕಂದ್ರೆ ಇವತ್ತು ಈಗ ನೋಡಿ ಎಕ್ಸಾಂಪಲ್ ಚಿರಾಪುಂಜಿ, ಮಲೆನಾಡು ಕಡೆ ಹೋದ್ರೆ ಎಷ್ಟು ಅತಿ ಹೆಚ್ಚು ಮಳೆ, ಏನಪ್ಪ ಅವ್ರಿಗೆ ಮಳೆಯಿಂದಲೇ ಸಾಕಾಗ್ಬಿಟ್ಟಿದೆ. ಕೊನೆಗೆ ಮಳೆಯಲ್ಲೇ ಜೀವನ ಅವರಿಗೆ. ನಮಗೆ ಮಳೆ ಇಲ್ಲ, ಕಾಡಿಲ್ಲ, ಗಿಡ ಇಲ್ಲ, ಮಳೆ ಬಂದ್ರೆ ಹೆಂಗ್ ಬರುತ್ತೆ? ಈಗ ನಿಮ್ಗೆ ಅರಣ್ಯ ಕೃಷಿ ಮಾಡಿದ್ಮೇಲೆ ನಿಮ್ ಹೊಲಕ್ಕೆ ನಿಮ್ಗೆ ಹೆಂಗ್ ಅನುಕೂಲ ಆಗ್ಯದ ಸರ್? ಅರಣ್ಯ ಕೃಷಿ ನಾವು ಮಾಡಿದಾಗ ಇವೆಲ್ಲ ಗಿಡಗಳು ಅಂದ್ರೆ ನಾವು ಎಲ್ಲ ಸಮಗ್ರ ಕೃಷಿ ಬದುಗುಂಟ ನುಗ್ಗೆ ಮರಗಳನ್ನು ಮಾಡ್ತಾ ಇದ್ವಿ. ನುಗ್ಗೆ ಮರ ಕೂಡ ಬೆಳೆಸಿರಿ. ಜತ್ರಪ್ಪ ಕೂಡ ಅಮರನಾರಾಯಣ ಅಂತ ಹೇಳ್ಬಿಟ್ಟು DC ಇದ್ರು. ಅವ್ರು 2008ರಲ್ಲೇ ಚಿತ್ರದುರ್ಗಕ್ಕೆ ಬಂದ್ರು. ಅವರು ಒಂದ್ಸತಿ ಅನೌನ್ಸ್ ಮಾಡಿ ಎಲ್ಲ ಹೇಳಿದ್ರು, ರೈತರಿಗೆಲ್ಲ ನಾವು ಹಂಗೆ ಕೊಡ್ತೀವಿ, ಜತ್ರಪ್ಪ ಕೊಡ್ತೀವಿ, ಅದರಲ್ಲಿ ಪೆಟ್ರೋಲ್ ತಯಾರು ಮಾಡಬಹುದು, ನೀವು ಟ್ರಾಕ್ಟರ್ಗೆ ಹಾಕಿ ಓಡಿಸಬಹುದು, ಎಣ್ಣೆ ತೆಗೆದು ಇದು ಮಾಡಬಹುದು ಅಂತ ಹೇಳಿದ್ರು. ಅದನ್ನು ಕೊಟ್ಟರೆ ನನ್ನ ಹೊಲ ತುಂಬ ಇವತ್ತು ಜತ್ರಪ್ಪ ಸುಮಾರು 100 ಹಳ್ಳಿ ಜನ ಬೇರೆ ಬೇರೆ ತಾಲೂಕಿಂದ ಬಂದು ನಾನು ಬೀಜ ತಗೊಂಡೋಗಿ ಹಾಕಿದ್ದಾರೆ. ಎಲೆ ಇದೆಯಲ್ಲ, ಆ ಎಲೆಯಿಂದಲೇ ನನಗೆ ನೋಡ್ರಿ ಇವತ್ತು ಇಷ್ಟೊಂದು ಕೃಷಿ ಸಮೃದ್ಧವಾಗಿರೋ ಕಾರಣ ಅಂತ ಇವತ್ತು ಹೇಳ್ಬೇಕಾಗತ್ತೆ ನಾನು. ಯಾಕಂದ್ರೆ ನೀವು ಹೇಳಿದ್ ನನಗೆ ಜ್ಞಾಪಕ ಬಂತು. ಇದುವರೆಗೆ ಈ ಪಾಯಿಂಟ್ ನಾನು ಎಲ್ಲಿ ಹೇಳಕ್ ಹೋಗಿಲ್ಲ. ನಾನು ಎಲ್ಲಿ ನೋಡಿದ್ರೆ ಬರೀ ಜತ್ರೋಪ ಎಲೆ, ಜತ್ರೋಪ ಬೀಜ, ಅದೇ ಗೊಬ್ಬರ, ಅದೇ ಎಲೆ, ಅಷ್ಟು ಸಮೃದ್ಧವಾಗಿ ಆಗ್ತಕ್ಕಂಥ ವಿಟಮಿನ್ ಅಂತ ಹೇಳ್ತಲ್ಲ, ಭೂಮಿಗೆ ಬೇಕಾದಂತ ವಿಟಮಿನ್ ಇದೆ. ಹಸಿರೆಲೆ ಗೊಬ್ಬರ ಹೇಳ್ತೀವಿ. ಎಕ್ಸಾಂಪಲ್ ಈಗ ನಾವು CH4, CH1, CH2 ಅಂತ ಹೇಳ್ತೀವಿ. ಮತ್ತೆ ನಾವು ಈಗ ಸೆಣಬು ಅಂತ ಹೇಳ್ತೀವಿ ನೋಡಿ. ಇವೆಲ್ಲ ನಾವು ಹಾಕಿದಾಗ ಹಸಿರೆಲೆ ಗೊಬ್ಬರ ಜಾಸ್ತಿ ಆಗುತ್ತೆ, ಒಳ್ಳೆ ಸತ್ವ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಈ ರೀತಿ ಮಾಡಿ ನಾನು ಬೆಳೆದಾಗ ನನ್ನ ಅರಣ್ಯ ಗಿಡಗಳಿಗೆ ಹೊಲಗಳಲ್ಲಿ ಜಾಸ್ತಿ ಗೊಬ್ಬರನೇ ಹಾಕಲ್ಲ, ಬರೋಂತರ ನ್ಯಾಚುರಲ್.
ಅದನ್ನ ಸಾವಯವ ಅಂತೇಳಿ ನಾವು ಅತಿಯಾಗಿ ಸ್ವಲ್ಪ ಸಾವಯವ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಹಸಿಗೆಲ್ಲ ಗೊಬ್ಬರನೇ ನನಗೆ ಮಾಡಿದ್ದೀನಿ. ಮತ್ತೆ ಒಂದು ತಿಪ್ಪೆ ಕಾಂಪೋಸ್ಟ್ ಗೊಬ್ಬರ ಅಂತ ಮಾಡಿದ್ದೀನಿ. ನನ್ನಲ್ಲಿ ನಾಟಿ ಹಸು, ನಾಟಿ ಎಮ್ಮೆ, ನಾಟಿ ಕುದುರೆ, ನಾಟಿ ಕೋಳಿಗಳೆಲ್ಲ ಇದಾವೆ. ಇವೆಲ್ಲ ಗೊಬ್ಬರನ ನಾನು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡಾಗ ಆ ಕಾಂಪೋಸ್ಟ್ ಗೊಬ್ಬರನ ನಾನು 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಅಷ್ಟೇ ನನಗೆ ಗಿಡಗಳಿಗೆ ಕೊಡೋದು. ನಾನು ಅದು ವರ್ಷ ಕೊಡೋದಿಲ್ಲ. ಯಾಕಂದ್ರೆ ಇವತ್ತು ಹಾಕಿರ್ತಕ್ಕಂಥದ್ದು ಇನ್ನು ಈ ಮಳೆಗಾಲ ಹೊರಟೋಗಿ ನೆಕ್ಸ್ಟ್ ಮಳೆ ಬರೋಷ್ಟೊತ್ತಿಗೆ ಅದು ಕೊಳತು ಗೊಬ್ಬರ ಆಗಿ ಅವಾಗಲೇ ಅದಕ್ಕೆ ಆಹಾರ ಸಿಗೋದು ಬೇರಿಗೆ. ಮೇಲೆ ಹಾಕಿದ್ರೆ ಸುಮ್ಮನೆ ಸದ್ಲಿಡಿದು ಮೇಲೆ ಪದರ ಕೂತ್ಕೊಳ್ತೈತೆ. ಹಂಗಾಗಿ ಅದನ್ನ ನಾನು ಹಂತವಾಗಿ ಈ ಗಿಡ ಮುಖಾಂತರ ಮಾಡಿದಾಗ ನನಗೆ ಈ ಮಾವಿನ ಗಿಡ ನೋಡಿ, ಈಗ ಇದನ್ನೆಲ್ಲ ಮಾಡ್ಕೊಂಡು ಅರಣ್ಯ ಗಿಡದಲ್ಲಿ ಇದು ಮಾಡಿದೆ. ಇವತ್ತಿಗೆ ಸರ್ 15 ವರ್ಷ ಆಯ್ತು. ನಾನೆಲ್ಲ ಹೆಬ್ಬೇವು ಕೊಟ್ಬಿಟ್ಟಿದ್ದೀನಿ. ಈಗಾಗಲೇ ಹೆಬ್ಬೇವು ಮಾಡ್ಕೊಂಡು ಅದು ಲಕ್ಷಾನುಗಟ್ಟಲೆ ದುಡ್ಡಾಯ್ತು. ಮೊನ್ನೆ ಇವತ್ತಿಗೆ ಒಂದು 15 ದಿನ ಆಯ್ತು ನೋಡಿ, ಸಬು ಪುಲ್ಲ ಅಂತ ಬೆಳೆದಿತ್ತು. ಹೆಚ್ಚು ಕಡಿಮೆ 70-80 ಅಡಿ ದೊಡ್ಡ ಮಟ್ಟದಲ್ಲಿ ಆ ಸಬು ಪುಲ್ಲ ಅದನ್ನು ಮೊನ್ನೆ ಕೊಟ್ಟು ಅದು ಸುಮಾರು ಎಷ್ಟು ಒಂದು 10 ಟನ್ ಆಯ್ತು. ನನ್ನ ಫೋಟೋದಲ್ಲೆಲ್ಲ ಇದಾವೆ. 15 ನಿಮಿಷ ಕೊಟ್ಟವು ಅದಾಯ್ತು. ಇನ್ನ ತೇಗ ಬಂದಿದೆ, ಇನ್ನೊಂದು 2 ವರ್ಷ ಹೋಗ್ಬೇಕು ತೇಗಕ್ಕೆ. ಅದರಲ್ಲಿ ನನಗೆ ಲಕ್ಷಾನುಗಟ್ಟಲೆ ಆದಾಯ ಇದೆ. ಮತ್ತೆ ತೇಗ ಬಿಸಿನೆಸ್ ಶ್ರೀಗಂಧ ಇದಾವೆ, ಅದಕ್ಕಿನ್ನ ಸಮಯ ಬೇಕು. ಮೇಲೆ ಈ ಶ್ರೀಗಂಧದ್ದು ಸ್ವಲ್ಪ ನನಗೆ ಏಟ್ ಆಗಿದೆ ಮನಸ್ಸಿಗೆ. ಯಾಕಂತ ಹೇಳಿದ್ರೆ ನಾವು ಅಡಿಕೆಗೆ ಬಾಳೆಗೆ ಈ ನೀರು ಬಿಡ್ತಿದ್ವಲ್ಲ, ಅದು ಸ್ವಲ್ಪ ನೀರು ಜಾಸ್ತಿ ಆಗಿ ಅಡಿಕೆ ಮಧ್ಯೆ ಇರೋದ್ರಿಂದ ಸ್ವಲ್ಪ ಕೆಲವೊಂದು ಕಡೆ ನಾನು ತೆಗೆದುಬಿಟ್ಟಿದ್ದೀನಿ. ಎಲ್ಲೆಲ್ಲಿ ನೀರು ಜಾಸ್ತಿ ಹೋಗಲ್ವೋ, ಕಡಿಮೆ ನೀರೆಲ್ಲ ಹೋದ ಆ ಬಾರ್ಡರ್ಗಳಲ್ಲಿ ನಾನು ಬಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅದರಿಂದ ನನಗೆ ಶ್ರೀಗಂಧಕ್ಕೆ ನೀರು ಬಹಳ ಬೇಕಾಗಿಲ್ಲ. ಶ್ರೀಗಂಧ ಈಗ ಅರಣ್ಯಗಳಲ್ಲಿ ಯಾರು ನೀರು ಒಯ್ತಾರೆ ಸರ್? ಅದೇ ಯಾರು ಗೊಬ್ಬರ ಹಾಕ್ತಾರೆ ಹೇಳಿ? ಇರೋ ನೀರನ್ನ ತಾನೇ ಅದರಲ್ಲೇ ಬೆಳೀತದೆ. ಆಮೇಲೆ ಎಷ್ಟು ಬೇಕಷ್ಟು ನೀರನ್ನು ತಗೊಂಡು ತಾನೇ ಬೆಳೀತದೆ. ಎಷ್ಟು ನೀರು ಬೇಕು ಅಷ್ಟಾಗ ಉಳಿದ ಮುಂದಕ್ಕೆ ಬಿಟ್ಕೊಡುತ್ತದು. ನಾವ್ ಹಂಗಲ್ಲ, ಏನ್ ಗುಂಡಿ ತೋಡೋದು, JCPL ಗುಂಡಿ ತೋಡೋದು, ಕಾಲೆ ಹೊಡೆಯೋದು, ನೀರ್ ಬಿಡೋದು, ಹಗಲು ರಾತ್ರಿ ಬಿಟ್ಟು ನಾವು ಕುಡಿಯಕ್ ನೀರು ನಾವೇ. ದುರಾಸೆ ಅನ್ನೋದು ಮನುಷ್ಯನಿಗೆ ಇರೋದು. ಹೀಗಾಗಿ ಮನುಷ್ಯನ ಪರಿಸ್ಥಿತಿ ಇಷ್ಟೆಲ್ಲ ಯಶಸ್ವಿ ಆದ್ರೂ ಕೂಡ, ಅಂದ್ರೆ ಅವನಿಗೆ ವಿಚಾರವಂತ ಆದ್ರೂ ಕೂಡ, ಶಕ್ತಿವಂತನಾದ್ರೂ ಕೂಡ ಅವನಿಗೆ ಯಾಕೆ ಮಾಡಕ್ ಆಗಿಲ್ಲ ಅಂದ್ರೆ ದುರಾಸೆ. ನೋಡ್ರಿ, ಹಿಂದೆಲೆ ಮನುಷ್ಯ ಇವತ್ತು ನಶಿಸ್ತಿರೋದು. ನಾವು ಈ ಅರಣ್ಯ ಗಿಡಗಳ ಬಗ್ಗೆ, ಕೃಷಿ ಬಗ್ಗೆ ಒತ್ತು ಕೊಡಬೇಕು. ಇವತ್ತು ಜಾಬು ಅಂತ ಕುತ್ಕೊಂಡ್ರೆ ಆಗೋದಿಲ್ಲ. ಓದ್ದರೆಲ್ಲ ಜಾಬು ಅಂತ ಹೋದ್ರೆ ಕೊನೆಗೆ ಕೃಷಿಗಳೆಲ್ಲ ಇವತ್ತೆಲ್ಲ ನೋಡಿ ನಾಯಿ ಕೂಡ ಎದ್ದೇಳ್ತವೆ. ಸೋಲಾರ್ ಪ್ಲಾಂಟ್ಸ್ ಅಂತೆ, ಅದಂತೆ ಇದಂತೆ, ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಮುಂದಿನ ಗತಿ ಏನ್ ಹೇಳಿ? ಕೊನೆಗೆ ಒಂದು ಸತ್ಯವಾದ ಮಾತು ಹೇಳ್ತೀನಿ ನಾನು. ಇನ್ನೊಂದು 25-30 ವರ್ಷ ಹೋತಂದ್ರೆ ಬೇರೆ ಕಡೆಯಿಂದ ಆಮದು ಮಾಡ್ಕೋಬೇಕಾಗತ್ತೆ, ನಮ್ಮದೆಲ್ಲ ಕೈ ಬಿಡಬೇಕಾಗತ್ತೆ. ಕೊನೆಗೆ ಆಮದು ನಿಂತ್ಕೊಂಡಾಗ ಈ ಮುಂದಿನ ದಿನದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಗುಳಿಗೆ ಅಂತದ್ ಬರುತ್ತೆ. ಕೊನೆಗೆ ಒಂದು ಅವ್ರಿಗೆ ನೀರ್ ಬೇಡ, ಆಹಾರ ಬೇಕಾಗಿಲ್ಲ, ಅವನು ವಿಸರ್ಜನೆಗೆ ಹೋಗ್ಬೇಕಾಗಿಲ್ಲ, ಏನಿಲ್ಲ, ಗುಳಿಗೆ ತಿನ್ನೋದು, ಅವನು ಕೆಲಸ ಮಾಡೋದು. ಎಕ್ಸಾಂಪಲ್ ಅದಕ್ಕೆ ಸರಿಯಾಗಿ ಒಂದೇ ಒಂದು ಉದಾಹರಣೆ ನನಗೆ ಜ್ಞಾಪಕ ಬಂತು. ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವತ್ತು ದೊಡ್ಡ ಸಿಟಿಗಳೆಲ್ಲ ಮನೆ ಮಠ ತಂದೆ ತಾಯಿ ಎಲ್ಲ ಬಿಟ್ಬಿಟ್ಟು ಬರೀ ಕಂಪ್ಯೂಟರ್ ಕುತ್ಕೊಂಡು ಅವ್ರಿಗೆ ವಾರಕ್ಕೆ ಬಂದ್ರೆ ಸೂರ್ಯ ನೋಡಂಗಿಲ್ಲ, ಕಪ್ಪು ಕನ್ನಡಕ ಹಾಕೊಂಡ್ಬರ್ಬೇಕು. ಏನೇನೋ ಪ್ರಾಬ್ಲಮ್ಗಳ ಶುರುವಾಗಿದೆ. ಕಣ್ಣೇ ಬಿಡುವಲ್ರು. ಅವ್ರ ಜೀವನ ಎಲ್ಲಿದೆ? ಅವ್ರು 4-5 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬಹುದಿಲ್ಲ ಅಂತಲ್ಲ, ಏನಕ್ಕೆ ಬಂತೇಳಿ. ಹಂಗಾಗಿ ಇವತ್ತು ಮನುಷ್ಯನ ದುರಾಸೆಯಿಂದ ಏನೆಲ್ಲ ಆಗೋಗ್ತಿದೆ ಅದನ್ನ ಕಡಿಮೆ ಮಾಡಿ ಹೊಲಗಳಿಗೆ ಈ ಕೆಮಿಕಲ್ ಗೊಬ್ಬರಗಳನ್ನ ಹಾಕ್ತಕ್ಕಂಥದ್ದನ್ನ ರೈತರು ಆದಷ್ಟು ಕಮ್ಮಿ ಮಾಡಿ ಸಾವಯವದ ಹತ್ರ ನ್ಯಾಚುರಲ್ ಬೆಳೀತಕ್ಕಂಥದ್ರನ್ನ ನಾವೇನ ತಿರುಗಿ ಬಂದ್ರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮೊಮ್ಮಕ್ಕಳು ಅವ್ರಿಗೆ ಬದುಕಿಗೆ ನಾವು ನಿಜವಾಗ್ಲೂ ನೋಡಿ ಸಂತೋಷ ಪಡಬೇಕಾಗತ್ತೆ. ಆ ರೀತಿ ನಾವು. ದಯಾನಂದ ಮೂರ್ತಿ ಅವರೇ, ಬಹಳ ಅತ್ಯದ್ಭುತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ನೀವು ಆಕ್ಚುಲಿ ಕೆಲಸದಿಂದ ಮೇಲೆ ಬಂದಂತವರು, ಸಾಕಷ್ಟು ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಒಂದು ಸಮುದಾಯದಿಂದ ಬಂದಂತವರು, ಬಹಳ ಕಷ್ಟಪಟ್ಟು ದಲಿತ ಸಮಾಜದಿಂದ ಬಂದು ಎಲ್ಲವನ್ನೂ ಅನುಭವಿಸಿ ನೀವು ಇವತ್ತು ಉನ್ನತ ಸ್ಥಾನದಲ್ಲಿ ನಿಂತಿದ್ದೀರಿ. ನಮ್ಗೆ ಬಹಳ ಸಂತೋಷ ಆಗುತ್ತೆ. ಡಾಕ್ಟರ್ R.A. ದಯಾನಂದ ಮೂರ್ತಿ ಅವರು, ನೋಡ್ರಿ, ನೀವು ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಮ್ಗೆ ಇಷ್ಟು ಒಲವು ಯಾಕೆ? ವಿಶೇಷವಾಗಿ ನೀವು ಸಾಕು ಪ್ರಾಣಿಗಳನ್ನ ಬಹಳ ಸಾಕಿದಿರಿ, ಅವುಗಳ ಬಗ್ಗೆ ಎಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ. ಮತ್ತೆ ಸಮಾಜಮುಖಿಯಾಗಿ ಕೂಡ ನೀವು ಸಾಕಷ್ಟು ಕೆಲಸ ಮಾಡ್ತಾ ಬಂದಿರಿ. ಆ ನಿಮ್ಮ ಸಮಾಜಮುಖ ಮತ್ತೆ ಸಾಕು ಪ್ರಾಣಿಗಳ ಬಗ್ಗೆ ಒಂದೆರಡು ಮಾತು ಹೇಳಲ್ಲ ಸರ್. ಈಗ ಸಾಕು ಪ್ರಾಣಿಗಳು ಅಂತಂದ್ರೆ ನಮ್ಮ ಅಜ್ಜಿ ಮಾರಜ್ಜಿ ಅಂತೇಳಿ ನಮ್ಮ ಅಪ್ಪರ ಅಮ್ಮ ಅವರೆಲ್ಲ ಹಿಂದೆಲ್ಲನ ಸುಮಾರು 10 ಎಮ್ಮೆಗಳು, 10 ಹಸುಗಳು, ಸುಮಾರು 20-30 ಮೇಕೆಗಳು. ನಾವು ಇನ್ನು ಚಿಕ್ಕವರಾಗಿದ್ದಾಗ ಅವನ್ ಸಾಕ್ತಾ ಇದ್ರು. ಅದನ್ನ ನೋಡಿ ನನ್ಗೆಲ್ಲ ಒಂದ್ ಕಡೆ ಸ್ಫೂರ್ತಿ ಇತ್ತು. ನಾನ್ ಮಾಡಿದಾಗ ಕೃಷಿ ಮಾಡಿದಾಗ ಗೊಬ್ಬರ ಬೇಕು, ಗೊಬ್ಬರ ಯಾಕೆ ತಿನ್ಬೇಕು, ಗೊಬ್ಬರ ಯಾಕೆ ಹಾಕ್ಬೇಕು, ನಾನೇ 2 ಎಮ್ಮೆ ಕಟ್ಬೋದಲ್ಲ, ಹಾಲು ಕುಡ್ಕೊಂಡು ತಿನ್ಬೋದಲ್ಲ, ಕುಡ್ಕೊಂಡು ಆರಾಮಾಗಿರ್ಬೋದಲ್ಲ ನಾವು ಅಂತ ಹೇಳ್ಬಿಟ್ಟು ಅವಾಗ ನಾವು 1 ಎಮ್ಮೆ ತಗೊಂಡೆ, 1 ಹಸು ತಗೊಂಡೆ. ಇವತ್ತು 6 ಎಮ್ಮೆಗಳಿದಾವೆ, 4 ಹಸುಗಳಿದಾವೆ. ಮೊನ್ನೆ 1-2 ಹಸು ಕೊಟ್ಟಿದ್ವಿ, 1-2 ಹಸು ಉಳ್ಕೊಂಡಿದಾವೆ. ಯಾಕಂದ್ರೆ ಮಳೆ ಇಲ್ಲ ಸರ್, ಮೇವಿಂದ ದೊಡ್ಡ ಸಮಸ್ಯೆ. ಇಲ್ಲಾಂದ್ರೆ ನಂದೊಂದು ತಲೆಗಿಟ್ಕೊಂಡಿದ್ದೆ 100 ಎಮ್ಮೆ 100 ಹಸು ಮಾಡ್ಕೋಬೇಕು ಅನ್ನೋದು ನನ್ನ ತಲೆಗಿತ್ತು. ಬಟ್ ಕೆಲಸಗಾರ ಸಿಗೋದಿಲ್ಲ. ಇವತ್ತು ನನ್ನ ಹೊಲದಲ್ಲಿ ಯಾವತ್ತೂ ಯಾರು ಕೆಲಸಗಾರಿಲ್ಲ. ಇದನ್ನೆಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ, ಮೀಡಿಯಾದಲ್ಲೂ ಬಂದಿದೆ. 2017ರಲ್ಲಿ ನಮ್ಮ HR ರಂಗನಾಥ್ ಅವರು ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಹೀರೋ ಆಗಿ ಅನೌನ್ಸ್ ಮಾಡಿದ್ರು.
ಹೌದು. ಏನು ಮತ್ತೆ ಬಸವ ಪರಿಷತ್ನವರು ಬೆಂಗಳೂರು ಬಸವ ಪುರಸ್ಕಾರ ಮಾಡಿದರು. ಸಿಂಗಾಪುರದಲ್ಲಿ ಮೊನ್ನೆ ಕೂಡ ಸಿಂಗಾಪುರ್ ಫ್ರೆಂಡ್ಶಿಪ್ ಅವಾರ್ಡ್ ಕೂಡ ಮಾಡಿದ್ರು. ದುಬೈಯಲ್ಲಿ ಅವಾರ್ಡ್ ಆಯಿತು, ರಷ್ಯಾದಲ್ಲಿ ಕೂಡ, ತಾಷ್ಕೆಂಟದಲ್ಲಿ ಕೂಡ ಅವಾರ್ಡ್ ಆಯಿತು, ಥೈಲ್ಯಾಂಡ್ ಅಲ್ಲಿ 2 ಬಾರಿ ಕರೆಸಿದ್ರು. ಇವೆಲ್ಲ ಯಾಕಪ್ಪ ಅಂದ್ರೆ ನಮ್ಮ ಸಾಧನೆಗಳನ್ನ ನಾವು ಮಾಡಿರ್ತಕ್ಕಂಥದ್ದನ್ನ ಈ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಬಂದಾಗ ಅದನ್ನ ನೋಡ್ಕೊಂಡು ಸ್ಫೂರ್ತಿಯಾಗಿ ನನ್ನ ನಂಬರ್ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಮಗೆ ಪೋಸ್ಟ್ ಮಾಡಿ ನಮ್ಮನ್ನ ಕರೆಸ್ಕೊಂಡು ಇವತ್ತು ದೇಶ ವಿದೇಶದಲ್ಲಿ ನಮಗೆ ಸತ್ಕಾರ ಸನ್ಮಾನ ನಾನು ಮಾಡಿದಕ್ಕೆ ಅದೊಂದು ಖುಷಿ, ನನಗೆ ಮಾಡಿದ ಸಾರ್ಥಕ ಅನಿಸ್ತು. ಹೀಗಾಗಿ ಪ್ರಾಣಿ ಪಕ್ಷಿಗಳನ್ನ ಅದರಲ್ಲಿ ನನಗೆ ತುಂಬಾ ಲಾಭದಾಯಕ, ಇದನ್ನೆಲ್ಲ ಮಾಡ್ಕೊಂಡು ನಾನು ಅದರಲ್ಲಿ ಅನುಕೂಲ ಆಯಿತು. ಜೊತೆಗೆ ನಾಯಿ, ಬೆಕ್ಕು, ಮೊಲ ಸಾಕಾಣಿಕೆ ಮಾಡಿದಿರಿ. ಅದನ್ನೆಲ್ಲ ನಾವು ಕೃಷಿ ಮೇಳಗಳಲ್ಲಿ ಹೋಗ್ತಾ ಇದ್ವಿ. ಈಗ ನೋಡಿ ಎಕ್ಸಾಂಪಲ್, ಇವತ್ತು ನಾನು ಧಾರವಾಡದಲ್ಲಿ ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಇದ್ದೀನಿ. ಕೃಷಿ ಮೇಳಗಳಲ್ಲಿ ನಮ್ಮ ಶಿವಮೊಗ್ಗ ಮತ್ತೆ ನಮ್ಮ ಬಬ್ಬೂರು KVK ಅಲ್ಲಿಗೂ ನಮ್ಮನ್ನ ಅಲ್ಲಿ ರಜನಿಕಾಂತ್ ಅಂತಾರೆ, ಓಂಕಾರಪ್ಪ ಅಂತಾರೆ, ಚಂದ್ರಪ್ಪ ಅಂತಾರೆ, ಸಾಕಷ್ಟು ನಮ್ಮ ನೋಡಿ ಇವರೆಲ್ಲ ನಮ್ಮನ್ನು ಗುರುತಿಸಿ ಸಂಪನ್ಮೂಲ ವ್ಯಕ್ತಿಯಾಗಿ ಕರೀತಾರೆ. ಒಂದು 60-70 ಜನ ರೈತರು ಕರೆಸ್ತಾರೆ, ಸಂಪನ್ಮೂಲ ವ್ಯಕ್ತಿ ದಯಾನಂದ ಮೂರ್ತಿ ನೀವು ಬರಬೇಕು ಅಂತಾರೆ. ನಾವು ಹೋಗ್ತೀವಿ, ಅವ್ರಿಗೆ 1 2 ಅವರ್ 3 ಅವರ್ ಒಳ್ಳೆ ಸ್ಪೀಚ್ ಕೊಡ್ತೀವಿ. ಅವ್ರಿಗೆ ಏನೋ ಖುಷಿ ಆಗುತ್ತೆ. ಮತ್ತೆ ನಮ್ಮ ಫೋಟೋ ತಗೊಂತಾರೆ, ನಮ್ಮ ಹೊಲಕ್ಕೆ ಬರ್ತಾರೆ, ನೋಡ್ತಾರೆ, ನಾವು ಹಿಂಗ್ ಮಾಡ್ಬೇಕಂತೇಳಿ ಇವತ್ತು 2010ರಿಂದ ಶುರು ಮಾಡಿದ್ದೆ. ಪ್ರಪ್ರಥಮವಾಗಿ 2014 ನಾನು ಪ್ರಗತಿಪರ ರೈತ ಪ್ರಶಸ್ತಿ ಅಂತ ಅವತ್ತೇ ನಾನು ನೋಡಿದ್ದೆ. ಅಲ್ಲಿಂದ ಇವತ್ತು 200 ದಾಟಿದೆ ಇವತ್ತು ಪ್ರಶಸ್ತಿಗಳು. ಎಲ್ಲಾ ತರ ಪ್ರಶಸ್ತಿಗಳು ಕೂಡ ನಮಗೆ ಬಂದಿದ್ದಾವೆ. ಹಂಗಾಗಿ ಅದೇ ನಮಗೆ ಸ್ಫೂರ್ತಿಯಾಗಿ ಇವತ್ತು ಆ ಕೃಷಿಯಲ್ಲಿ ನಾನು ಇದು ಮಾಡ್ಕೊಂಡು ಹೋಗಿ ಒಳ್ಳೆ ಒಂದು ಇದನ್ನು ಮಾಡ್ಕೊಂಡೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ತಾಯಿ ಒಂದು ರೀತಿಯಲ್ಲಿ ವೈದ್ಯ ಡಾಕ್ಟರ್ ಇದ್ದಂಗೆ, ಆಯುರ್ವೇದಿಕ್ ಇದು ಕಣ್ಣಲ್ಲಿ ಏನಾನ ಹುಳ ಬಿದ್ದು ರಾಗಿ ಕಾಳು ಮೊಳಕೆ ಹೊಡೆದದ್ದನ್ನು ಡಾಕ್ಟರ್ ಕೈಲಾಗದೇನೆ ನಮ್ಮ ತಾಯಿಯವರು ತೆಗೆದಿದ್ದಾರೆ. ಬೆಣ್ಣೆ ಹತ್ತಿ ಎಲ್ಲ ಇಟ್ಟು ಕಿವಿ ಒಳಗೆ ಕೆಲವೇನೋ ಹಲ್ಲಲ್ಲಿ ಹುಳ ಇತ್ತು ಅಂದ್ರೆ ಅದಕ್ಕೆಲ್ಲ ಈ ಪರಂಗಿ ಪೈಪ್ ತಗೊಂಡು, ಆ ಪೈಪ್ ಪರಂಗಿ ಇದು ಎಲೆ ಬರುತ್ತೆ ದಂಟು, ಅದ್ರ ಪೈಪ್ ಇಟ್ಟು ಅದಕ್ಕೆ ಬೆಣ್ಣೆ ಇಟ್ಬಿಟ್ಟು ಒಂದು ಮಡಿಕೆ ಇಟ್ಟು ಮಡಿಕೆಯಲ್ಲಿ ಬೆಣ್ಣೆ ಹಾಕಿ ಅದಕ್ಕೆಲ್ಲ ಏನೇನೋ ಬೀಜ ಹಾಕಿ ಇದು ಮಾಡ್ಕೊಂಡು ಹುಳ ತೆಗೆದು ಅವ್ರಿಗೆ ತೋರಿಸೋರು. ಮತ್ತೆ ಚೇಳು, ಈ ಮುಂಡ್ರಗೊಬ್ಬೆ ಅಂತಾರೆ, ಸ್ಕಾರ್ಪಿಯೋ ಅಂತವೆಲ್ಲ ಕಡ್ದಾಗ ಬೇಸಿಗೆ ಬಂತಂದ್ರೆ ರಾತ್ರಿ ಇಡೀ ನಮಗೆ ನಿದ್ದೆ ಇಲ್ಲ. ಏನ್ ಬಂದ್ರು ಒಂದು 7-8 ಜನ ಹೆಣ್ಮಕ್ಳು, ವಯಸ್ಸಾದರು, ಹುಡುಗರು ಹೊರಗಡೆ ಬೇಸಿಗೆ ಅಂತ ಸೆಕೆ ಅಂತ ಅವಾಗೆಲ್ಲ ಫ್ಯಾನು ಕರೆಂಟ್ ಕಮ್ಮಿ, ಕಡಿಸ್ಕೊಳ್ಳೋರು ಮತ್ತೆ ಬರೋರು. ಒಬ್ಬೊಬ್ಬ 2-3 ತರ ಈಗ ಎಲ್ಗೋ ಖಾಲಿ ಕಡೋದಂತ ಕೈ ಕಡಿದಿರುತ್ತೆ. ಹೇಳಬಾರ್ದು, ಎಷ್ಟೋ ಜನ ವಾಂತಿ ಮಾಡ್ಕೊಳ್ಳೋರು. ಇದನ್ನ ನನ್ನ ತಾಯಿ ಸುಶೇಷೆ ಮಾಡೋಳು. ಅದನ್ನ ನೋಡ್ಕೊಂಡಾಗ ಅದು ನಮಗೆ ಇದು ಸೇವೆ. ಮತ್ತೇನೆಲ್ಲ ಗಲಾಟೆ ಗದ್ದಲ ಆಯ್ತಂದ್ರೆ ಇವ್ರು ದೊಡ್ಡ ಮನೆಯವರು, ಇವರು ಅಂದ್ಕೊಂಡು ನಮ್ಮ ಹತ್ರ ಬರೋರು. ನಮ್ಮಲ್ಲಿ ಏನೋ ಅರಿಶಿನ ಪುಡಿನ ಕಾಪುಡಿನ ಕೊಡೋದು, ನಮ್ದೊಂದು ಸೈಕಲ್ಲು, ಒಂದು ಸಣ್ಣದೊಂದು ಬೈಕು ಅಂತ ತಗೊಂಡೋಗ್ರಪ್ಪ ಅಂತ ಕಳಿಸ್ಬಿಡೋದು. ಪಕ್ಕದ ಎರಬಳ್ಳಿ ಇರುವಿಗೆ ಹೋಗ್ಬಿಡೋರು, ತೋರಿಸ್ಕೊಂಡು ನಾವು ಬರೋರು. ಹಿಂಗ್ ಸೇವೆ ಮಾಡ್ಕೊಂಡು ಅದು ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಮಾಡಿದ್ದನ್ನು ನಮಗೂ ಅದು ಬಂತು. ಹಂಗ ಚಿಕ್ಕ ವಯಸ್ಸಿನಲ್ಲಿ ಕೂಡ ನಾವು ಹಿಂಗೆ ಸಹಾಯ ಮಾಡ್ಕೊಂಡ್ ಬಂದ್ವಿ. ನೀರಲ್ಲಿ ಬಿದ್ದಿರ್ತಕ್ಕಂಥದ್ದು ಎಷ್ಟೋ ಜನ ನಾನು ರಕ್ಷಣೆ ಮಾಡಿದ್ದೀನಿ, ಹ್ಯಾಂಗಿಂಗ್ ಮಾಡಿರ್ತಕ್ಕಂಥದ್ದು ರಕ್ಷಣೆ ಮಾಡಿದ್ದೀನಿ, ಮತ್ತೆ ನದಿಯಲ್ಲಿ ಹೋಗಿರ್ತಕ್ಕಂಥದ್ದು ರಕ್ಷಣೆ ಮಾಡಿದ್ದೀನಿ. ಈಗಲೂ ಕೂಡ ಎಲ್ಲನ್ನ ಆಕ್ಸಿಡೆಂಟ್ ಆಗಿ ಬಿದ್ದೈತೆ ಫಸ್ಟ್ ಫೋನ್ ಬರೋದು ನನಗೆ ಬರುತ್ತೆ. 1 ಫೋನ್ ಹೋಗಲ್ಲ, ಫಸ್ಟ್ ಪ್ರಗತಿಪರ ದೈನಂದಿನ ಫೋನ್ ಮಾಡೋದು. ಎಲ್ಲನ ಹತ್ರ ಇದ್ದಂದ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಒಂದು ವೆಹಿಕಲ್ ಇದು ಮಾಡ್ಬಿಟ್ಟು ಆಸ್ಪತ್ರೆ ಸೇರಿಸಿಬಿಟ್ಟು ಅದನ್ನ 100 ಜೀವಗಳನ್ನ ಉದಿಸಿದಿ. ತುಂಡು ತುಂಡಾಗಿರೋ ದೇಹನ ನಾನು ತೊಡೆ ಮೇಲೆ ಹಾಕೊಂಡು ನೀರು ಕುಡಿಸಿ ಧೈರ್ಯ ತುಂಬಿ ನಾನು ಆಸ್ಪತ್ರೆಗೆ ಕಳಿಸಿ ಇಂತ ಮಾಡಿರ್ತಕ್ಕಂಥದಕ್ಕೆ ನನಗೆ ಗೊತ್ತಿಲ್ಲ ಇದರಲ್ಲೂ ಪ್ರಶಸ್ತಿ ಬರುತ್ತೆ ಅಂತ. 2017ರಲ್ಲಿ ಇದೇ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾರ್ ಅವರು 2017ರಲ್ಲಿ ನನಗೆ ಜೀವರಕ್ಷಕ ಪ್ರಶಸ್ತಿ ಅಂತ ಕೂಡ ಕೊಡ್ತು. ಇದೊಂದು ಹೆಮ್ಮೆ, ಸರ್ಕಾರದ ಪ್ರಶಸ್ತಿ. ಮೊನ್ನೆ 2023ರಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು. ಈಗ ಇನ್ನೇನು 58 ಆಗಿದೆ ಕಣಪ್ಪ, ನೀವೆಲ್ಲ ಹಾಕಿ ಅಂತೇಳಿ ಈಗ ರಾಜ್ಯ ಮಟ್ಟಕ್ಕೆ ಜಿಲ್ಲೋತ್ಸವ ಪ್ರಶಸ್ತಿಗೆ ಸಾಕಷ್ಟು ಜನ ನನಗೆ ಅಪ್ರೋಚ್ ಮಾಡ್ತಾರೆ. ಪ್ರಯತ್ನ ಮಾಡ್ತೇನೆ ಅಂತೇಳಿ ಈಗ ಟ್ರೈ ಮಾಡ್ತೀನಿ. ಹಿಂಗಾಗಿ ನಮ್ಮ ಸಮಾಜ ಮುಖ್ಯಲ್ಲಿ ಈ ರೀತಿ ಕೂಡ ನಾನು ಸೇವೆ ಮಾಡ್ಕೊಂಡು ಈಗಲೂ ಕೂಡ ಬರೇ ಮತ್ತೆ ಈ ಬ್ಲಡ್ ಡೊನೇಟ್ ಹೆಂಗಪ್ಪ ಅಂತಂದ್ರೆ ಯಾರನ್ನ ಬ್ಲಡ್ ಬೇಕು ಅಂದ್ರೆ ಸಾಕು ಫಸ್ಟ್ ಎಲ್ಲದರಪ್ಪ ದಯಾನಂದ ಮೂರ್ತಿ ಅಲ್ಲಿರ್ತಾನೆ. ನಮ್ದೊಂದು ಚಳ್ಳಕೆರೆಯಲ್ಲಿ ನಮ್ದೊಂದು ಆಚಾರ ಟೀಮ್ ಅಂತ ಇದೆ, ಬಹಳ ಜನ ಸ್ನೇಹಿತರಿದ್ದಾರೆ ಇರ್ಲಿ. ಹಂಗಾಗ್ಬಿಟ್ಟು ಅದ್ರ ಜೊತೆ ನಾನು ಒಬ್ಬ ಇಂಥದ್ದು ಬ್ಲಡ್ ಬೇಕು ಅಂದ್ರೆ ದಯಣ ನಿಮ್ದು ಎ ಗ್ರೂಪ್ ಇದಾಗಂತಂದ್ರೆ ಬ್ಲಡ್ ಸರಿ ಬಂದೆ. ದೂರ ಇದ್ರಂತೂ ಇಲ್ಲ, ಹತ್ರ ಇದ್ರು ಓಕೆ. ಬೆಂಗಳೂರಿಂದ, ಕೋಲಾರದಿಂದ, ತುಮಕೂರಿಂದ ಬಂದಿದ್ದಾರೆ. ಇದನ್ನೆಲ್ಲ ಸುಮ್ಮನೆ 21 ಬಾರಿ ನಾನು ಬ್ಲಡ್ ಇದು ಮಾಡಿದ್ದೀನಿ. ಇನ್ನೇನು ಈಗ ಏಜ್ ಆಗ್ತಾ ಬಂತು, ಅಟ್ಲೀಸ್ಟ್ ನಮಗೆ ಕೃಷಿಯಲ್ಲಿ ಜಾಸ್ತಿ ತೊಡಕೊಂಡು ಟೆನ್ಷನ್ಗಳು ಮಾಡ್ಕೊಂಡು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಈ ಶುಗರ್ ಅನ್ನೋದು ಸ್ವಲ್ಪ ಇದು ಮಾಡಿದಾಗ ಈ ಇತ್ತೀಚೆಗೆ ಬೇರೆಯವ್ರಿಗೆ ಕೊಟ್ಟರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು 2-3 ವರ್ಷ ತಟ್ಟಿ ಅದನ್ನ ನಿಲ್ಲಿಸಿ ಮಾಮೂಲು ಸಮಾಜ ಸೇವೆ ನಾನು ಮಾಡ್ತಲೇ ಇದೀವಿ, ವಯಸ್ಸಾದವರಿಗೆ, ಮಕ್ಕಳಿಗೆ. ಮತ್ತೆ ಇನ್ನೊಂದು ವಿಚಾರ ಏನ್ ಗೊತ್ತಾ ಸರ್, 2001-2ರಲ್ಲಿ ಅವಾಗಲೇನೆ ನಾನು ಒಂದು ಆಟೋ ಇಟ್ಕೊಂಡಿದ್ದೆ, ಉಚಿತ ಆಟೋ ಸೇವೆ ಅಂತ ಮಾಡಿಬಿಟ್ಟೆ. ಅದರಲ್ಲಿ ಗಾಂಧೀಜಿ, ಅಂಬೇಡ್ಕರ್, ಮದರ್ ತೆರೇಸಾ ಅದನ್ನೆಲ್ಲ ಬೋರ್ಡ್ ಹಾಕೊಂಡು ಗರ್ಭಿಣಿ ಸ್ತ್ರೀಯರಿಗೆ, 2 ಕಣ್ಣಿಲ್ದವರಿಗೆ, 2 ಕಾಲಿಲ್ಲದವರಿಗೆ, ವೃದ್ಧರಿಗೆ ಉಚಿತ ಸೇವೆ ಅಂತ ಅದನ್ನ 4-5 ವರ್ಷ ಮಾಡಿದ್ರು. ಇದು ರಾಷ್ಟ್ರಪತಿವರೆಗೂ ಓದ್ತಾ ಪತ್ರಿಕೆ.
ದೊಡ್ಡ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ಅದು ಪಬ್ಲಿಸಿಟಿ ಸಿಕ್ತು. ಅಲ್ಲಿಂದಲೂ ಕೂಡ ಈ ರೀತಿ ನಾನು ಸಮಾಜ ಸೇವೆ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇದೀವಿ. ಬಟ್ ಆದ್ರೆ ಐ ಆಮ್ ಹ್ಯಾಪಿ. ಅದ್ರ ಜೊತೆ ಕೃಷಿ ಮಾಡ್ಕೊಂಡಿದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ದಯಾನಂದ ಮೂರ್ತಿ ಅವರೇ, ನೋಡ್ರಿ, ಬಹುಮುಖ ಪ್ರತಿಭೆ, ನೀವು ಸಾಧನೆಗೆ ಏಣಿ ಇಟ್ಟಂತವ್ರು. ಕೃಷಿಯೊಳಗೆ ಒಂದು ಹೊಸ ಅನ್ವೇಷಣೆಯನ್ನು ಮಾಡಿ ನಿಮ್ಮ ಜಮೀನೊಳಗೆ ನೀವು ಒಂದು ಸಾಕಷ್ಟು ಕಾಮಧೇನು ಬೆಳೆದಿರಿ. ನಾನು 1.5 ಇಂಚ್ ನೀರು ಅಷ್ಟು ವರ್ಷ ನಾನು ಮಾಡ್ಕೊಂಡ್ ಬಂದೆ. ಈಗ ನನ್ನಲ್ಲಿ 2 ಇಂಚ್ ನೀರಾಗ್ಬಿಟ್ಟಿದೆ. ಅದು ಹೇಗಾಯ್ತು ಅಂತ ಹೇಳಿದ್ರೆ, ನಮ್ಮ ಚಳ್ಳಕೆರೆ ಕ್ಷೇತ್ರದಲ್ಲಿ ಟಿ ರಘುಮೂರ್ತಿ ಅಂತ, ಅವರು ಸಿವಿಲ್ ಇಂಜಿನಿಯರ್. ಅವರು ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಅವ್ರಿಗೇನೋ ಒಂದು ತುಡಿತ. ತುಂಬಾ ಉತ್ತಮವಾದ ಶಾಸಕರು. 2 ಇದ್ದ ನೀರಿಗೆ ನಾನು 5 ಎಕರೆ, ಇಷ್ಟೊತ್ತು 5 ಇಂದ 6 ಎಕರೆ ಜಮೀನು ತೋಟ ಮಾಡಿದ್ದೆ. ಈಗ 10 ಎಕರೆ ತೋಟ ಮಾಡ್ತಾ ಇದ್ದೀನಿ. 10 ಎಕರೆ ತೋಟ ಮಾಡೋ ಕಾರಣ ಮೂಲ ಅಂದ್ರೆ ರಘುಮೂರ್ತಿ ಸರ್. ಅದು ಅವರಿಗೆ ಸಲ್ಲಬೇಕಿದು, ಅಭಿನಂದತಿ. ರಘುಮೂರ್ತಿ ಅಂತವರ ಸಹಾಯದಿಂದ ನೀವು ಇಷ್ಟು ಅದ್ಭುತವಾಗಿ ಬೆಳೆದಿರಿ. ಬಹಳ ಸಂತೋಷ ದಯಾನಂದ ಮೂರ್ತಿ ಅವರೇ. ಚಳ್ಳಕೆರೆಯ ಬಹಳ ಯಶಸ್ವಿ ರೈತರು, ಯಶಸ್ವಿ ಸಮಾಜ ಧುರೀಣರು, ಮತ್ತೆ ಮುಖ್ಯವಾಗಿ ಇವತ್ತು ಬಹುಮುಖವಾಗಿ ನೀವು ಬೆಳೆದು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿರಿ. ಮತ್ತೆ ಜೀವರಕ್ಷಕ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ನೀವು ಮಾಡಿ ತೋರಿಸಿದ್ರಿ. ನಿಜವಾಗಿ ಕೂಡ ದಯಾನಂದ ಮೂರ್ತಿ ಅವರೇ, ನಮ್ಮೆಲ್ಲ ಅಭಿಮಾನಿ ಕೇಳುಗರ ಪರವಾಗಿ ಒಬ್ಬ ಯಶಸ್ವಿ ರೈತ, ಒಬ್ಬ ಯಶಸ್ವಿ ಸಮಾಜ ಸೇವಕ, ಜೀವರಕ್ಷಕ, ಒಬ್ಬ ಕ್ರೀಡಾಪಟು, ಏನೆಲ್ಲ ಆಗಿ ನೀವು ಇಷ್ಟು ಯಶಸ್ವಿ ಆಗಿದ್ದೀರಲ್ಲ, ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮಗೆ ಯಾರಾದರೂ ಸಂಪರ್ಕಿಸಬೇಕು ಅಂದ್ರೆ ದೂರವಾಣಿ ಸಂಖ್ಯೆ ಹೇಳಿ. ನಿಮಗೂ ಕೂಡ ಅಭಿನಂದನೆಗಳು ಸರ್. ಒಬ್ಬ ರೈತನ ಗುರುತಿಸಿದ್ರಲ್ಲ, ಅದು ಚಳ್ಳಕೆರೆ ತಾಲೂಕಿನ ಒಬ್ಬ ಗ್ರಾಮ ಪ್ರದೇಶ ದೇವರ ಮುರ್ಕುಂಟೆ ಹುಡುಗನ ಒಬ್ಬನ ಗುರುತಿಸಿ ನೀವು ಕರೆದಲ್ಲ, ನಿಮಗೂ ಕೂಡ ನನಗೆ ಕೋಟಿ ಕೋಟಿ ಧನ್ಯವಾದಗಳು. ನಮ್ಮ 9948302334 9945830234 ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ, ಪ್ರಗತಿಪರ ರೈತ. ದಯಾನಂದ ಮೂರ್ತಿ ಅವರನ್ನು ನೀವು ಸಂಪರ್ಕಿಸಬಹುದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು, ಮತ್ತೆ ಸ್ಫೂರ್ತಿಯನ್ನು ಕೂಡ ಪಡೆಯಿರಿ ಅಂತ ಆಶೆ ಮಾಡ್ತಾ, ಮತ್ತೊಮ್ಮೆ ದಯಾನಂದ ಮೂರ್ತಿ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ಇದುವರೆಗೆ ಪ್ರಗತಿಪರ ರೈತ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಚಳ್ಳಕೆರೆಯ ಆರ್ಯ ದಯಾನಂದ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಂಕಲನ ಸುಮಾ ಸುರೇಶ್. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ